ರಾಜ್ಕುಮಾರ್ ಅವರು ಕಿಡ್ನಾಪ್ ಆದ 4ನೇ ದಿನಕ್ಕೆ ನಿರ್ದೇಶಕ AMR ರಮೇಶ್ ಅವರಿಗೆ ಮಧ್ಯರಾತ್ರಿ ದೂರವಾಣಿ ಕರೆ ಹೋಗುತ್ತದೆ. ಕರೆ ಬಂದ ಕೂಡಲೇ ಕೊಳತ್ತೂರು ಮಣಿ ಭೇಟಿಗೆ ಹೋಗ್ತಾರೆ ನಿರ್ದೇಶಕ AMR ರಮೇಶ್. ಯಾಕೆ ಗೊತ್ತಾ? ಅವತ್ತು ಮಧ್ಯರಾತ್ರಿ ನನಗೊಂದು 2:45-3 ಗಂಟೆಗೆ ಕಾಲ್ ಬರುತ್ತೆ ನನಗೆ. ನಾವೆಲ್ಲ ಒಂದು ಗ್ಯಾಂಗ್, ಗೋವಿಂದ ಜೊತೆ ನಾವೆಲ್ಲ ಇದ್ವಿ, ಸಾರಗೋವಿಂದ ಜೊತೆಲಿ. ಶಿವಶಂಕರ, ನಾನು, CK ರಾಮೇಗೌಡ, ನಮ್ದು ದೊಡ್ಡ ಗ್ಯಾಂಗ್ ಅದು. ಫೋನ್ ಬರುತ್ತೆ, ಒಂದು 3 ಗಂಟೆ ಇರ್ಬೇಕೇನೋ ನನಗೆ, ಹಿಂಗೆ ಆಗಿದೆ ಅಂತ. ಇಮ್ಮಿಡಿಯೇಟ್ ಆಗಿ ಎಲ್ಲ ಸೇರ್ತೀವಿ. ಬೆಳಗ್ಗೆ 4:45-4:15 ಎಲ್ಲರೂ ಸೇರ್ಬಿಡ್ತೀವಿ. ಆಲ್ಮೋಸ್ಟ್ ಅಲ್ಲೂ ಗಲಾಟೆ ಎಲ್ಲ ಶುರು ಆಯಿತು. ಬೆಳಗ್ಗೆ 6 ಗಂಟೆಗೆನೆ ಗಲಾಟೆ ಸ್ಟಾರ್ಟ್ ಆಯಿತು. ಸುಮಾರು ಜನ ಗೊತ್ತಾಗೋಗಿತ್ತು ಅಷ್ಟು, 6-7 ಗಂಟೆಗೆಲ್ಲ. ಅದಾದ್ಮೇಲೆ ವೀರಪ್ಪನ್ ಬಗ್ಗೆ ನನಗೆ ಆಲ್ರೆಡಿ ಸಾಕಷ್ಟು ಮಾಹಿತಿ ಇತ್ತು ಅವಾಗಲೇ. ಯಾಕಂದ್ರೆ ನಾನು ಇದಕ್ಕೆ ಮುಂಚೆ 96-95 ಇಂದನೇ ನಾನು ಕೆಂಪಯ್ಯನವ್ರ ಜೊತೆ ಒಡನಾಟ ಇಟ್ಕೊಂಡು ಅವಾಗ ಸೈನೈಡ್ ಚಿತ್ರಕಥೆ ಬರಿತಾ ಇದ್ದೆ. IPS ಕೆಂಪಯ್ಯ ಅವ್ರ ಜೊತೆ? ಹೌದೌದು, ಅವ್ರ ಜೊತೆ ಇಟ್ಕೊಂಡು ನಾನು ಆಲ್ರೆಡಿ ಕತೆ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ನಾನು. ಅವಾಗ ನನ್ಗೆ ಪರಿಚಯ ಮಾಡಿಸಿದೆ ನಮ್ಮ ಇವ್ರಿಗೆ, ಕೆಂಪಯ್ಯನವ್ರಿಗೆ, ನಮ್ಮ ಇವ್ರು ಚಿನ್ನೇಗೌಡ್ರೆ. ನಮ್ಮ ರಮೇಶ್ ಪಿಕ್ಚರ್ ಮಾಡ್ಬೇಕು ಅಂತಿದ್ದಾನೆ, ದಯವಿಟ್ಟು ನಿಮ್ಗೆ ಗೊತ್ತಿರೋದೆಲ್ಲ ಹೇಳಿ ಅಂತ ಹೇಳಿದ್ರು. ಅಷ್ಟು ನನಗೂ ಒಂದ್ ಸ್ವಲ್ಪ ಪರಿಚಯ ಇತ್ತು, ಅವ್ರಿಗೂ ಇದಾಯ್ತು. ಅದಾದ್ಮೇಲೆ ನನಗೆ ಕತೆ ಎಲ್ಲ ಕೊಡ್ತಿದ್ರು. ಅದಾದ್ಮೇಲೆ 97ಗೆ ಇವರೆಲ್ಲ ರಿಲೀಸ್ ಆಗ್ತಾರೆ, ರಾಜೀವ್ ಗಾಂಧಿ ಕೇಸ್ನಲ್ಲಿರೋರು. ಈ ರಂಗನಾಥ್ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ರಿಲೀಸ್ ಆಗುತ್ತೆ. ಅವಾಗ ರಂಗನಾಥ್ ಇಟ್ಕೊಂಡು LTT ಅವ್ರ ಜೊತೆ ಸಂಪರ್ಕ ಬೆಳೆಸ್ಕೊಂಡ್ಬಿಟ್ಟಿದ್ದೆ ನಾನು ಸ್ವಲ್ಪ. ಓಕೆ. ಆ ಸಂಪರ್ಕ ಬೆಳೆಸ್ಕೊಂಡಿದ ತಕ್ಷಣನೇ ನನಗೆ ಕೊಳತ್ತೂರು ಮಣಿಯವರೆಲ್ಲ ಭೇಟಿ ಮಾಡಿದ್ದೆ ಆಲ್ರೆಡಿ ನಾನು. ಕೊಳತ್ತೂರು ಮಣಿಯವ್ರನ್ನ ಮತ್ತೆ ಒಂದಷ್ಟು ಜನ ಭೇಟಿ ಎಲ್ಲ ಮಾಡಿದ್ದೆ. ಯಾಕಂದ್ರೆ LTT ಟ್ರೈನಿಂಗ್ ಆಗಿದ್ದು ಇದು ಕೊಳತ್ತೂರು ಮಣಿಯವ್ರ ತೋಟದಲ್ಲಿ ಆಗಿತ್ತು ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಆ ರಿಸರ್ಚ್ ಮಾಡೋಕ್ಕೋಸ್ಕರ ಅವ್ರ ಸಂಪರ್ಕ ಬೆಳೆಸ್ಕೊಂಡು ಅವ್ರ ಜೊತೆ ಎಲ್ಲ ಒಡನಾಟ ಇಟ್ಕೊಂಡಿದ್ದೆ. ಅಣ್ಣವ್ರ ಕಿಡ್ನಾಪ್ ಆಗಿದ ತಕ್ಷಣನೇ ನಾವೇನ್ ಮಾಡಿದೆ, ಒಂದು 4ನೇ ದಿನಕ್ಕೆ ನಾನು ತಮಿಳ್ನಾಡಿಗೆ ಸಂಪರ್ಕ ಬೆಳೆಸ್ಕೊಂಡು ಇಮಿಡಿಯೇಟ್ ಆಗಿ ನನಗೆ ಗೊತ್ತಾಯ್ತು ಅದ್ರೊಳಗೆ ಬೇರೆ ಯಾರು ಒಂದಷ್ಟು ಜನ ಹುಡುಗರು ಸೇರಿದ್ದಾರೆ ಅಂತ ಗೊತ್ತಾಯ್ತು. ನಾನು ಕೊಳತ್ತೂರು ಮಣಿ ಹತ್ರಕ್ಕೆ ಹೋಗ್ತೀನಿ. ನಾನು ಮತ್ತೆ ರಂಗನಾಥ್ ಇಬ್ರು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಅಣ್ಣವ್ರನ್ನ ಹಿಂಗೆ ಆಗಿದೆ, ಏನಾದ್ರು ಮಾಡಿ ನೀವು ಸಂಪರ್ಕ ಬೆಳೆಸಿ, ಹೆಂಗಾದ್ರು ಮಾಡಿ ಅಣ್ಣವ್ರನ್ನ ಆಚೆ ತರಕ್ಕೆ ಏನೋ ಹೆಲ್ಪ್ ಮಾಡಕ್ ಆಗ್ತಾ ನೋಡಿ ಅಣ್ಣ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕೊಳತ್ತೂರು ಮಣಿಯವ್ರನ್ನ. ಅವಾಗ ಅವರು ಅಲ್ಲಿ ನನ್ಗೆ ಗೊತ್ತಾಗೋದೇನಂದ್ರೆ, ಅವಾಗ ಗೊತ್ತಾಗತ್ತೆ ನನಗೆ TNRT TNLA ಹುಡುಗರು ಒಳಗಡೆ ಇದ್ದಾರೆ ಅಂತ ಗೊತ್ತಾಯ್ತು. TNLA ಅಂದ್ರೆ ತಮಿಳ್ನಾಡು ಲಿಬರೇಷನ್ ಆರ್ಮಿ, TNRT ಅಂದ್ರೆ ತಮಿಳ್ನಾಡು ರಿಟ್ರೀವಲ್ ಟ್ರೂಪ್ಸ್ ಅಂತ. ಇದಕ್ಕೆ ಸಂಬಂಧಪಟ್ಟಿರೋ ಹುಡುಗರುಗಳು ಒಳಗಡೆ ಇದ್ದಾರೆ, ಅವರೆಲ್ಲ LTT ಸಿಂಪಥೈಸರ್ಸ್ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಆ ಸಂಪರ್ಕ ಬೆಳೆಸ್ಕೊಂಡು ಏನ್ ಮಾಡ್ತೀನಿ, ನಾನೊಂದು 5-6 ದಿನದಲ್ಲಿ ಸಾಕಷ್ಟು ವಿಷಯಗಳನ್ನ ಗ್ರಾಬ್ ಮಾಡಿಕೊಂಡು ಅದನ್ನ ಅಷ್ಟೂ ತಗೊಂಬರ್ತೀನಿ. ಇಲ್ಲಿಗೆ ಏನೇನು ನನ್ಗೆ ಗೊತ್ತಾಯ್ತು ಅದನ್ನೆಲ್ಲ ತಗೊಂಡು ಅಣ್ಣವ್ರ ಮನೆಗೆ ಬರ್ತೀನಿ. ಆಗ ನನಗೆ ಅಲ್ಲಿ ಗೋಪಾಲ ಸೂರವ್ರು ಇರ್ತಾರೆ. ರಮೇಶ್ ಅವರು ರಾಜ್ಕುಮಾರ್ ಸಂಬಂಧಿ ಚಿನ್ನೇಗೌಡರನ್ನ ಭೇಟಿಯಾದ ಬಳಿಕ IPS ಅಧಿಕಾರಿ ಕೆಂಪಯ್ಯ ಅವರ ಜೊತೆ ಯಾರನ್ನ ಭೇಟಿ ಮಾಡಕ್ ಹೋದ್ರು? ಗೋಪಾಲ ಸೂರವರು ಅವಾಗ DCP. ಆಮೇಲೆ ನಮ್ಮ MC ನಾರಾಯಣ ಗೌಡ್ರು ಇರ್ತಾರೆ, ಅವರು ಅನುಚೇತ್ ಅವ್ರ ತಂದೆ. ಇವಾಗ ಅನುಚೇತ್ ಬೆಂಗಳೂರು ಕಮಿಷನರ್ ಆಗಿದ್ರು. ಅವ್ರಿಬ್ರು ಏನ್ ಮಾಡ್ತಾರೆ, ನನ್ಗೆ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಖರ್ಗೆನ ಭೇಟಿ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಹೋಮ್ ಮಿನಿಸ್ಟರ್, ಅವಾಗ ಹೋಮ್ ಮಿನಿಸ್ಟರ್ ಖರ್ಗೆ ಅವರು ನನ್ಗೆ ಭೇಟಿ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ನಾನು ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಹೇಳ್ತೀನಿ, ಅವ್ರು ಗಾಬರಿ ಆಗ್ಬಿಡ್ತಾರೆ. ನನ್ಗೆ ಏನು ಗೊತ್ತಾಗ್ತಲ್ಲ, ಇದು ಒಳಗಡೆ ಕೆಂಪಯ್ಯನವ್ರು ಇದ್ದಾರೆ, ಕೆಂಪಯ್ಯನವ್ರ ಹತ್ರ ಮಾತಾಡಿ ನೀವು ಅಂತ ಹೇಳಿ ಒಳಗಡೆ ಕಳ್ಸು. ನಾನು ಒಳಗಡೆ ಹೋಗಿ ನನ್ನ ಚಿನ್ನಗೌಡರು ನೋಡಿದ ತಕ್ಷಣ, ಏನು ರಮೇಶ್ ಅವ್ರು ಆಲ್ರೆಡಿ ತುಂಬಾ ಚೆನ್ನಾಗಿ ಪರಿಚಯ ನನಗೆ, ಏನ್ ರಮೇಶ್ ಅವರು ಹಿಂಗೆ ಹೋಗ್ಬಿಟ್ಟು ಬಂದೆ ಅಣ್ಣ ಅಂದ್ರು. ಬಾ ಅಂತ ಹೇಳಿ ಕೆಂಪಯ್ಯನ ಹತ್ರ ಕರ್ಕೊಂಡು ಹೋಗ್ತಾರೆ. ಕೆಂಪಯ್ಯನವ್ರ ಹತ್ರ ಹೋಗಿ ನಾನು ಕೆಂಪಯ್ಯನವ್ರಿಗೆ ಕಂಪ್ಲೀಟ್ ವಿಷಯ ಹೇಳ್ತೀನಿ, ನಾನು ಏನೇನ್ ಮಾಡ್ಕೊಂಬಂದೆ, ಯಾರ್ಯಾರು ಒಳಗಡೆ ಇದ್ದಾರೆ ಅಂತ ವಿಷಯ ಹೇಳ್ತೀನಿ. ಆವಾಗ ನೀನ್ ಯಾರ ಜೊತೆ ಹೋದ್ರು ಅಂತ ಕೇಳ್ತಾರೆ ನನ್ನ ಕೆಂಪಯ್ಯನವ್ರು. ನಾನು ಹೇಳ್ತೀನಿ, ಅವಾಗ LTT ರಂಗನಾಥ್ ಇದ್ದಾನಣ್ಣ, ಅವನ್ನ ಕರ್ಕೊಂಡೋದೆ ಸರ್ ಅಂತ ಹೇಳ್ತೀನಿ. ಅವಾಗ ಕೆಂಪಯ್ಯನವ್ರಿಗೆ ಏನೋ ಒಂಥರ ಚೂರು ಇದಾಗಿರ್ಬೇಕೇನೋ, ಯಾಕಂದ್ರೆ ಇವನು LTT ಅವ್ರ ಜೊತೆಲಿ ಇವನು ಯಾಕೆ ಹೋಗೋದ ಅಂತ ಮನ್ಸಲ್ಲಿ ಅನ್ಸ್ಕೊಂಡಿರ್ಬೋದು. ಯಾಕಂದ್ರೆ ನನ್ಗೆ ಬಾಸ್ ತರ ಅವರು, ನನ್ಗೆ LTT ಇವರು ನಮ್ಮ ಕೆಂಪಯ್ಯನವರು ಮತ್ತೆ ಬಿದ್ರಿ ಸಾಹೇಬ್ರು ನನಗಿಬ್ರು ಬಾಸ್ಗಳ ತರ. ನನ್ಗೆ ಎಲ್ಲದಕ್ಕೂ ನಾನು ಅವ್ರನ್ನ ಕನ್ಸಲ್ಟ್ ಮಾಡ್ತಿದ್ದೆ, ಹೋಗ್ತಿದ್ದೆ, ಅವ್ರ ಹತ್ರ ಮಾತಾಡ್ತಿದ್ದೆ, ಏನೋ ವಿಷಯ ಇದ್ರೆ ತಿಳ್ಕೊಳಕ್ ಅವ್ರ ಹತ್ರಕ್ಕೆ ಫಸ್ಟ್ ಓಡೋಗ್ತಾ ಇದ್ದೆ ನಾನು.
ಆಮೇಲೆ ಕೆಂಪಯ್ಯನವರು ಯಾಕೆ ಇವ್ನು ಹೋಗಕ್ ಹೋದ ಏನೋ ಅನ್ನೋ ಥರದಲ್ಲಿ ಅವನೇನು ಆಯ್ತು ಒಂದ್ ಸ್ವಲ್ಪ ತಿರು ನಾನು ಏನು ಹೇಳ್ತೀನಿ ಆಮೇಲೆ ಮಾಡುವಂತೆ ಅಂತ ಅಂದ್ರು. ಅದಾದ್ಮೇಲೆ 2ನೇ ದಿನಕ್ಕೆ ಕೆಂಪಯ್ಯನವರು ಹೇಳ್ತಾರೆ, ಇಲ್ಲ ನಕ್ಕೀರನ್ ಗೋಪಾಲ್ ಹೋಗ್ತಾ ಇದ್ದಾರೆ, ನೋಡೋಣ ಇರು ಅವನೇನ್ ಮಾಡ್ತಾನೆ ಅಂತ ಅಂದ್ರು. ನಕ್ಕೀರನ್ ಗೋಪಾಲ್ ಅವರ ಸಂಧಾನ ಕಾರ್ಯ ಫ್ಲಾಪ್ ಶೋ ಆಗುತ್ತೆ ಅಂತ ಮುಂಚೆನೆ AMR ರಮೇಶ್ ಅವರು ಹೇಳಿದ್ದು ಯಾಕೆ ಗೊತ್ತಾ? ಅವಾಗ ನಕ್ಕೀರನ್ ಗೋಪಾಲ್ ಒಂದು 10ನೇ ದಿನಕ್ಕೆ ಎಂಟ್ರಿ ಆಗ್ತಾನೆ. ಅವಾಗ ಬುದ್ಧಿವಂತ ಅವನು ನಕ್ಕೀರನ್ ಗೋಪಾಲ್ ಮೇಲೆ ಒಂದು ಮರ್ಡರ್ ಕೇಸ್ ಇರುತ್ತೆ. ಆ ಮರ್ಡರ್ ಕೇಸ್ನ ನನ್ನ ಮೇಲೆ ಇರೋದನ್ನ ಎತ್ತಿದ್ರೆ ಮಾತ್ರ ಎರಡೂ ಗೌರ್ಮೆಂಟ್ ನೀವು ಅದನ್ನ ಕಂದವೇಲ್ ಮರ್ಡರ್ ಕೇಸ್ನ ತೆಗೆದಾಕಿದ್ರೆ ಮಾತ್ರ ನಾನು ಹೋಗೋದು ಅಂತ ಹೇಳಿ ಅವನು ಇಬ್ಬರ ಹತ್ರ ಲೆಟರ್ ತಗೊಂಡ್ಬಿಡ್ತಾನೆ. ಕಂಡೀಷನ್ ಅಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮತ್ತೆ ತಮಿಳುನಾಡು ಗೌರ್ಮೆಂಟ್ ಏನ್ ಮಾಡುತ್ತೆ, ಅವನ ಮೇಲೆ ಇದ್ದಿದ್ದ ಮರ್ಡರ್ ಚಾರ್ಜಸ್ ತೆಗೆದು ಹಾಕೊಡ್ತಾನೆ. ಹಾಕೊಂಡು ಫಸ್ಟ್ ಹೋಗ್ತಾನೆ. ನಾನು ಅವತ್ತೇ ಹೇಳಿದೆ ಇದು ಫ್ಲಾಪ್ ಮಿಷನ್ ಇದು ಅಂತ ಹೇಳ್ತೀನಿ. ಯಾಕಂದ್ರೆ ನಕ್ಕೀರನ್ ಗೋಪಾಲೆ ಸಾಕಷ್ಟು ಒಳಗಡೆ ಹೋಗಿ ಅವ್ರಿಗೆ ಐಡಿಯಾಸ್ ಕೊಡೋ ತರನೇ ಇತ್ತು. ಸಾಕಷ್ಟು ಅವ್ರ ಹತ್ರ ಕ್ಲೋಸ್ನೆಸ್ ಅಲ್ಲಿ ಏನೇನೋ ಅವರು ಮಾತಾಡಿರ್ತಾರೆ, ಏನೇನ್ ಬೇಕೋ ಅವರು ಶೇರ್ ಮಾಡ್ಕೊಂಡಿರ್ತಾರೆ, ಅನುಕೂಲಗಳೆಲ್ಲ ಮಾಡ್ಕೊಂಡಿರ್ತಾರೆ. ಅದರಿಂದ ನನ್ಗೆ ಯಾಕೋ ನಕ್ಕೀರನ್ ಗೋಪಾಲ್ ಒಳಗಡೆ ಹೋಗೋದು ನನ್ಗೆ ಯಾಕೋ ಸಂಧಾನಕಾರರಾಗಿ ನನ್ಗೆ ಯಾಕೋ ಇಷ್ಟ ಇರ್ಲಿಲ್ಲ. ನಾನು ಅವಾಗಲೇ ಹೇಳಿರ್ತೀನಿ ಇದು ಇಟ್ ವಿಲ್ ಬಿ ಎ ಫ್ಲಾಪ್ ಮೆಷಿನ್ ಅಂತಾನೆ ಹೇಳಿರ್ತೀನಿ ನಾನು. ಅದಾದ್ಮೇಲೆ ಒಂದ್ 4-5 ಸರಿ ಹೋಗ್ತಾನೆ. ಅಷ್ಟೊತ್ತಿಗೆ ನಾವೆಲ್ಲ ಏನ್ ಮಾಡಿರ್ತೀವಿ, ರಾಜ್ಕುಮಾರ್ ಸಂಘ ಒಂದೇ ಅಲ್ಲದೆ ನಾನು ಮತ್ತೆ ನಾರಾಯಣ್ ಗೌಡ್ರು, ಜಾನ್ಗೆರೆ, ಕುಮಾರ ಮತ್ತೆ ಶಿವರಾಮು, ಪ್ರವೀಣ್ ಶೆಟ್ಟಿ, ನಾವೆಲ್ಲ ಒಂದು ದೊಡ್ಡ ಒಂದು ಸಂಘಟನೆ ರಕ್ಷಣಾ ವೇದಿಕೆ ಅದು ಬೇರೆ ಒಂದು ಕಟ್ಕೊಂಡಿರ್ತೀವಿ. ಈ ಚಳುವಳಿ ಮಾಡಕ್ಕೆ, ಗಲಾಟೆಗಳು ಮಾಡಕ್ಕೆ ನಾವು ಅದನ್ನ ಇಟ್ಕೊಂಡು ಗಲಾಟೆ ಮಾಡ್ತಾ ಇರ್ತೀವಿ. ಅಣ್ಣವ್ರ ಬಿಡುಗಡೆಗೆ ಆಕ್ಚುಲಿ ರಾಜ್ಕುಮಾರ್ ಸಂಘದಿಂದ ಯಾವುದೇ ತರ ಚಳುವಳಿನೇ ಆಗ್ಲಿಲ್ಲ. ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಮಾಡೋದು ಅದು ಇದು ಮಾಡ್ತಿದ್ರು. ಏನಾದ್ರೂ ಉಗ್ರವಾಗಿ ಹೋರಾಟ ಒಂದು ಯಾರು ಮಾಡ್ತಿದ್ರೆ ಅದು ಪ್ಯೂರ್ಲಿ ರಕ್ಷಣಾ ವೇದಿಕೆಯಿಂದಾನೇ ಮಾಡ್ತಾ ಇದ್ದಿದ್ದು. ನಾವು ಸಿಕ್ಕಾಪಟ್ಟೆ ಹೋರಾಟಗಳು ರಕ್ಷಣಾ ವೇದಿಕೆಯಿಂದ ಮಾಡ್ತಿದ್ವಿ. ರಕ್ಷಣಾ ವೇದಿಕೆಯಿಂದ ಹೋರಾಟ ಮಾಡ್ಬೇಕಾದ್ರೆ ನನ್ನ ಅರೆಸ್ಟ್ ಮಾಡೋರು, ಇವ್ರ ಜೊತೆಲೆಲ್ಲ ಕೆಲವು ಕಡೆ ಎಲ್ಲ ಅರೆಸ್ಟ್ ಮಾಡೋರು. ಅರೆಸ್ಟ್ ಮಾಡಿದಾಗ ಗೋಪಾಲ್ ಹೊಸೂರ್ ಅವ್ರು ಮಾತ್ರ ನನ್ನನ್ನ ಮೆತ್ತಗೆ ಪೊಲೀಸವ್ರಿಗೆ ಹೇಳೋರು, ರಮೇಶ್ ನಮ್ಮ ಹತ್ರ ಬಿಟ್ಬಿಡಿ ಅನ್ನೋರು. ನಾನು ಹೋಗ್ತಿದ್ದಂಗೆ ಅರೆಸ್ಟ್ ಆಗ್ತಿದ್ದಂಗೆ ನನ್ನ ಬಿಟ್ಬಿಡೋರು. ಯಾಕಂದ್ರೆ ಕಾರ್ಡ್ ಹೋಗ್ತಾ ಇದ್ದಿದ್ದು ನಾನು ಒಬ್ನೇ. ಒಂದು 3-4 ವಿಸಿಟ್ ಮಾಡ್ತೀನಿ ನಾನು. ಇವ್ರು ಹೋಗೋ ಟೈಮ್ಗೆ ನಾನು ಸುಮಾರು ಸಲ ಬೇರೆ ರೂಟ್ ಅಲ್ಲಿ ಹಿಡ್ಕೊಂಡು ನಾನು, ರಂಗನಾಥ್ ಮತ್ತೆ ಇನ್ನೊಬ್ರು ಸಿಂಗ್ ಅಂತ ಒಬ್ರಿದ್ರು, ನನ್ನ ಕಾರಲ್ಲೇ ಹೋಗ್ತೀವಿ. ನನ್ನ ಹತ್ರ ಅವಾಗ STM BX ಇತ್ತು. ಆ ಗಾಡಿಲಿ ಹೋಗಿ ನಾವು ಫುಲ್ಲು ಸಾಕಷ್ಟು ರಿಸರ್ಚ್ ಮಾಡ್ಕೊಂಡು ಫೋಟೋಗಳೆಲ್ಲ ತಗೊಂಡ್ಬರ್ತೀವಿ. ಮತ್ತೆ ಅಲ್ಲಿಂದ ತಗೊಂಬಂದು ಕೊಡ್ತಾ ಇರ್ತೀನಿ ನಾನು. ಅದು ಗೋಪಾಲ್ ಹೊಸೂರ್ ಅವರು ಮತ್ತೆ ನಾರಾಯಣ್ ಗೌಡ್ರು ಹೇಳೋರು, ಸೂಪರ್ ಮಾಡ್ತಾ ಇದೀಯ ನೀನು, ಬಟ್ ಇವನು ಕರ್ಕೊಂಬರ್ತಾನ, ಅದು ಕರ್ಕೊಂಬರಲ್ಲ ಅಣ್ಣ ಅಂತ ಹೇಳ್ತಿದ್ದೆ ನಾನು ಯಾವಾಗಲೂ. ನಕ್ಕೀರನ್ ಗೋಪಾಲ್ ಕರ್ಕೊಂಬರಲ್ಲ ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ನಕ್ಕೀರನ್ ಗೋಪಾಲ್ ಯಾವಾಗ ಬಂದ್ರು ಅಲ್ಲೋಗೋದು, ಅಣ್ಣವ್ರ ಹತ್ರ ಹೋಗೋದು, ನಿಮ್ ತರ ಮೇರು ನಟನ್ ಕರ್ಕೊಂಡ್ಬಂದ್ಬಿಟ್ಟಿದಾನಲ್ಲ ಅಂತ ಅವ್ರಿಗೆ ಹೇಳೋದು. ಆಮೇಲೆ ವೀರಪ್ಪನ್ಗೆ ಹೇಳೋದು, ನೀನ್ ಎಂತ ಪ್ರೈಸ್ ಕ್ಯಾಚ್ ಹಿಡ್ದಿದ್ಯಾ ಅಂದ್ರೆ ಇದಕ್ಕಿಂತ ಒಂದು ಕ್ಯಾಚ್ ನೀನ್ ಹಿಡಿಯಕ್ಕಾಗಲ್ಲ ಜೀವನದಲ್ಲಿ, ನೀನ್ ಏನ್ ಕೇಳಿದ್ರು ಕೊಡ್ತಾರೆ ಅಂತ ಅವ್ರ ಹತ್ರ ಹೇಳೋದು. ದೇವರಂತ ಮನುಷ್ಯನ ಕರ್ಕೊಂಡು ಹೊರಟೋಗಿದ್ದಾರೆ ಅಂತ ಇಲ್ಲಿ ನಮ್ಗೆಲ್ಲ ಹೇಳೋದು, ನಮ್ ಜನಗಳಿಗೆ, ಅಕ್ಕವ್ರಿಗೆ, ಇದನ್ನೆಲ್ಲ ಮನೆಗಳೆಲ್ಲ ಈ ತರ ಹೇಳೋದು. ಅವನ್ನ ನಂಬ್ಕೊಂಡೇ ಇದ್ರು. 61ನೇ ದಿನಕ್ಕೆ ಯಾವತ್ತು ನಾಗಪ್ಪ ಮಾರಡಿಗೆ ಅಲ್ಲಿಂದ ಓಡ್ ಬಂದೋ ನಿಮಗೆ ಅದು ಆ ಮಿಷಿನೇ ಅವನೇ ಹೋಗ್ಲಿಲ್ಲ ಅದಾದ್ಮೇಲೆ. ಯಾಕೆಂದ್ರೆ ಅವತ್ತು ನಡೆದಿದ್ದ ಘಟನೆನೇ ಬೇರೆ, ನಾಗಪ್ಪ ಮಾರಡಿಗೆ ಇದ್ದಿದ್ದ ಇದೇ ಬೇರೆ, ಸ್ಥಿತಿನೇ ಬೇರೆ. ಅವ್ರು ಓಡ್ ಬಂದ್ಮೇಲೆ ಈತ ಬಂದು ಅವತ್ತಿಂದ ಕಾಡೊಳಗೆ ಇವನು ಕಾಲೇ ಇಡ್ಲಿಲ್ಲ. ಯಾಕಂದ್ರೆ ಇವನ್ನೇ ಕಟ್ಟಾಕ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟಿದ್ರು ಅವ್ರು. ಹೌದೌದು, ವೀರಪ್ಪನ್ ಬಂದು ನಕ್ಕೀರನ್ ಗೋಪಾಲ್ನ ಬಿಡಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾಗಪ್ಪ ಎಸ್ಕೇಪ್ ಆಗಿರೋದ್ರಲ್ಲಿ ಅವ್ರದೊಂದು ಕಾರಣ ಇತ್ತು ಅಂತೇಳಿ ದೊಡ್ಡ ಚರ್ಚೆ ನಡೆದೋಯ್ತಿದ್ದು. ಅವನ್ನ ಅದಾದ್ಮೇಲೆ ಹೋಗ್ಲೇ ಇಲ್ಲ. ಅಷ್ಟರೊಳಗೆ ನಾನೇನ್ ಮಾಡಿದ್ದೆ, 45ನೇ ದಿನಕ್ಕೆ ಉಷಾ ಅಂತ ಒಬ್ರು ಇದ್ರು, ನೆಡುಮಾರನ್ ಮನೆಗೆ ನಾನು ಆಲ್ರೆಡಿ ಹೋಗ್ಬಿಟ್ಟಿದ್ದೆ. ಸರ್ ಇವ್ರು ಹೋಗಿ ಬಂದು ಮಾಡ್ತಿದ್ದಾರೆ. ಆಮೇಲೆ ಉಷಾ ಅವ್ರಿಗೂ ಹೇಳಿದ್ದೆ, ನೋಡಿ ನೀವೇನಾದ್ರೂ ಇದೇ ತರ ಆಯ್ತು ಅಂದ್ರೆ, ಅಣ್ಣೋರ್ಗೇನೋ ಹೆಚ್ಚು ಕಡಿಮೆ ಅಣ್ಣೋರ್ ತೀರೋದ್ರೆ ಅಲ್ಲಿ ಒಳಗಡೆ ಕಾಡಲ್ಲಿ ಏನಾದ್ರು ಯಾವ್ರಿಗೆ ತೊಂದರೆ ಆಯ್ತು ಮತ್ತೆ ತೀರೋದ್ರು ಅಂದ್ರೆ ಒಂದು 16-17 ಲಕ್ಷ ತಮಿಳರು ಕರ್ನಾಟಕದಲ್ಲಿದ್ದಾರೆ.
ಈಗಲೇ ಹೇಳ್ತೀನಿ, 1,00,000 ಜನ ತಮಿಳವ್ರು ಸಾಯ್ತಾರೆ, ಬೇಕಾದ್ರೆ ಬರೆದಿಟ್ಕೊಳ್ಳಿ ಬೇಕಾರೆ ಅಂತ ನಾನು ಈ ತರ ಭಯ ಬಿಡಿಸ್ತಾ ಇದ್ದೆ ಅವ್ರಿಗೆ. ಅಂದ್ರೆ ಅವರು ಒಂದ್ ರೀತಿಯಲ್ಲಿ ಭಯ ಭಯ ಬೆಳೆಸಿ ಅವ್ರನ್ನ ಕನ್ವಿನ್ಸ್ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದ್ರಿ. ಹೌದು ಹೌದು ಹೌದು, ನಾನು ಹಿಂಗೆ ಹೇಳ್ತಾ ಇದ್ದೆ, ಸತ್ಯ ಅದು. ಅಣ್ಣೋರೇ ಇಲ್ಲ ಅಂದ್ಮೇಲೆ ಇನ್ ಏನೇನಾಗಿರೋದು ಇಲ್ಲಿ ಅಂತ ಯಾರ ಕೈಲಿ ಊಹಿಸ್ಕೊಳಕ್ ಸಾಧ್ಯ ಇಲ್ಲ ಅವಾಗ. ಯಾಕಂದ್ರೆ ನನ್ ಕಂಡಂಗೆ ಒಂದು 14,000 ರಾಜ್ಕುಮಾರ್ ಸಂಘಗಳು ನಮ್ಮಲ್ಲೇ ಇತ್ತು. ಅದಲ್ಲದೆ ರಕ್ಷಣಾ ವೇದಿಕೆ, ಮಿಕ್ಕಿದ್ದು ಚಳುವಳಿಗಾರರು, ಆಮೇಲೆ ಜನರು ಕೂಡ ರೊಚ್ಚಿಗೆದ್ದಿದ್ರು. ಆಮೇಲೆ 91 ಅಲ್ಲಿ ಕಾವೇರಿ ಚಳುವಳಿ ಆದಾಗ್ಲೇ ಎಷ್ಟೋ ಸಾವಿರಾರು ಜನ ಬೆಂಗಳೂರು ಬಿಟ್ಬಿಟ್ರು ತಮಿಳರು. ಅವಾಗ ಎಂತ ದೊಡ್ಡ ಗಲಾಟೆ ಆಯ್ತು 91, 92 ನಲ್ಲಿ ಬಂಗಾರಪ್ಪನ ಪೀರಿಯಡ್ ಅಲ್ಲಿ ಸಿಕ್ಕಾಬಡೆ ದೊಡ್ಡ ಗಲಾಟೆ ಆಗೋಯ್ತು ಅವಾಗ. ಆ ಚಳುವಳಿ ಅವ್ರಿಗೆ ಆಕ್ಚುಲಿ ಅವರು ಭಯ ಬೀಳ್ತಿದ್ರು. ಈ ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಗಲಾಟೆ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಅದಕ್ಕೆ ಮುಂಚೆ ಕೇಂದ್ರ ಆಡಳಿತ ಪ್ರದೇಶ ಮಾಡಬೇಕು ಅಂತ ಹೇಳಿ ತಮಿಳವರೆಲ್ಲ ಒಂದಷ್ಟು ಜನ ಪಿಟಿಷನ್ ಎಲ್ಲ ಕೊಟ್ಬಿಟ್ಟಿದ್ರು. ಅದೆಲ್ಲ ಮುರಿದೋಯ್ತು ಅವಾಗ 92 ಗಲಾಟೆಯಿಂದ. ಅದಾದ್ಮೇಲೆ ಅವರು ಚಕಾರ ಎತ್ತಿರ್ಲಿಲ್ಲ. ಈ ತರ ಕೇಂದ್ರ ಆಡಳಿತ ಪ್ರದೇಶ ಮಾಡಿ ಬೆಂಗಳೂರಿನ ಅಂತ ಕೇಳೋದೇ ಬಿಟ್ಬಿಟ್ಟಿದ್ರು. ಅಣ್ಣವ್ರನ್ನ ಬಿಡುಗಡೆ ಇದು ಹಿಡ್ಕೊಂಡು ಹೋದಾಗ ಆಕ್ಚುಲಿ ಅವರು ಒಂದು 10 ಬೇಡಿಕೆಯಲ್ಲಿ ಇದೊಂದು ಇಟ್ಟಿದ್ರು. ಅವ್ರಿಗೆ ಏನೇನ್ ಬೇಕೋ ಡಿಮ್ಯಾಂಡ್ಸ್ನೆಲ್ಲ ರೆಡಿ ಮಾಡಿದ್ರು. ಅವರು ಯಾವ ತರ ಬುದ್ಧಿವಂತಿಕೆ ಮಾಡಿದ್ರು ಅಂದ್ರೆ, ಆಕ್ಚುಲಿ ವೀರಪ್ಪನ್ನ ಒಬ್ಬ ಚಳುವಳಿಗಾರನ ತರ ಅವ್ರು ಅಲ್ಲೇ ಬಿಂಬಿಸಿದ್ರು. ಅಲ್ಲಿವರೆಗೂ ಅವನು ಬ್ಯಾಂಡಿಟ್ ಕಿಂಗ್ ತರ ಅವನು ಕಾಡಲ್ಲಿ ಕಾಡುಗಳ ಅವನು ಅಣ್ಣವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಈ TNLA ಮುತ್ತುಕುಮಾರು ಮಾರನ್ ಈ ಗ್ಯಾಂಗ್ ಎಲ್ಲ ಏನ್ ಮಾಡುತ್ತೆ, ಅವನ್ನ ತಮಿಳ್ ಹೋರಾಟಗಾರನ ತರ ಬಿಂಬಿಸ್ಬಿಡ್ತಾರೆ. ಅವನು TMC ನೀರ್ ಕೇಳೋದು ಈ ತರದೆಲ್ಲ ಕೇಳಿ ಆಮೇಲೆ ಇದ್ ಮಾಡ್ತಾರೆ. ಅವಾಗ ತುಂಬಾ ಜನ ದುಡ್ಡು ಕೊಟ್ರು ಬಿಡಿ. ಆ ದುಡ್ಡು ಕೊಟ್ಟಿದ್ರಲ್ಲಿ ಸಾಕಷ್ಟು ಜನದ್ದು ಶ್ರಮ ಇದೆ. ಅದರಲ್ಲಿ ಒಂದಷ್ಟು ದುಡ್ಡು ತಗೊಂಡು ಅವರೆಲ್ಲ ಏನ್ ಮಾಡ್ತಾರೆ, ಎಲ್ಲರೂ ಎಸ್ಕೇಪ್ ಆಗ್ಬಿಡ್ತಾರೆ. ಒಳಗಡೆ ಗಲಾಟೆ ಆಗ್ಬಿಡುತ್ತೆ ಆ ದುಡ್ಡಲ್ಲಿ. ಆ ದುಡ್ಡು ಹೋದಾಗ ಒಂದಷ್ಟು ಗಲಾಟೆಗಳೆಲ್ಲ ಆಗಿ ಅವರೆಲ್ಲ ಒಂದಷ್ಟು ಓಡೋಗ್ಬಿಡ್ತಾರೆ. ಅದಾದ್ಮೇಲೆ ನಡುಮಾರನ್ ಜೊತೆಯಲ್ಲಿ ನಾನು ಸಂಪರ್ಕದಲ್ಲಿ ಬಂದ್ಬಿಟ್ಟೆ. ಮಧುರೈನಲ್ಲಿ ನಡೀತಿದ್ದಂತ ಮಾನಾಡು ಸಭೆಗೆ ರಮೇಶ್ ಅವರು ಹೋಗಿ ಅಲ್ಲಿ ನಡುಮಾರನ್ ಮತ್ತು ವೀರಪ್ಪನ್ ಪತ್ನಿ ಮುತ್ತುಲಕ್ಷ್ಮಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ ಬಳಿಕ ನೇರವಾಗಿ ಬೆಂಗಳೂರಿಗೆ ಬಂದು ಮುಖ್ಯಮಂತ್ರಿ SM ಕೃಷ್ಣ ಅವರನ್ನ ಭೇಟಿಯಾದ್ರು. ಅದಾದ್ಮೇಲೆ ಸರಿ ಅಂತ ಸುಮ್ಮನೆ ಆಗ್ತೀವಿ. ಇವ್ರು ಹೋದ್ಮೇಲೆ ಮತ್ತೆ ಇದೆಲ್ಲ ಆಗಿ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಏನ್ ಮಾಡ್ತೀನಿ, ಬಂದು ಚೇಂಬರ್ ನಲ್ಲಿ KCN ಚಂದ್ರು, ಸಾರಾ ಗೋವಿಂದು, ಅಶೋಕ್ ಆರ್ಟಿಸ್ಟ್, ಅವಾಗ ಅವರು ಒಕ್ಕೂಟಕ್ಕೆ ಅಧ್ಯಕ್ಷರು. ಇವರು 3 ಜನಕ್ಕೆ ಈ ವಿಷಯ ಹೇಳ್ತೀನಿ. ಏನ್ ಮಾಡ್ತಿರೋ ಗೊತ್ತಿಲ್ಲ, ನಡುಮರನ್ ಮನೆಗೆ ಇಮಿಡಿಯೇಟ್ ಆಗಿ ಹೋಗಿ ನೀವೆಲ್ಲ ಅಂತ ಹೇಳ್ತೀನಿ. ಅದಾದ್ಮೇಲೆ ಅಲ್ಲಿಂದ ಅವ್ರು ಹೋಗಿ ಮತ್ತೆ ಶಿವಣ್ಣ, ರಾಘಣ್ಣ ಇವರೆಲ್ಲ ಮತ್ತೆ ಇವ್ರು ನಡುಮರನ್ ಮನೆಗೆ ಹೋಗೋ ತರ ಮಾಡ್ತೀವಿ. ಇವರೆಲ್ಲ ಹೇಳಿದಾಗ ನಡುಮಾರನ್ ಎಂಟ್ರಿ ಆಗೋದು ಪಿಕ್ಚರ್. ನಡುಮಾರನ್ ಇಂದನೇ ಅಣ್ಣವ್ರು ರಿಲೀಸ್ ಆಗಿದ್ದು. ನಕ್ಕೀರನ್ ಗೋಪಾಲು ಇಟ್ಸ್ ಎ ಫ್ಲಾಪ್ ಮಿಷನ್. ನಕ್ಕೀರನ್ ಗೋಪಾಲ್ ಕರ್ಕೊಂಡ್ ಬರ್ಲೇ ಇಲ್ಲ ಲಾಸ್ಟ್ ಅಣ್ಣವ್ರು. ಆಮೇಲೆ ಲಾಸ್ಟ್ ದಿನನು ನಕ್ಕೀರನ್ ಗೋಪಾಲ್ ಆಕ್ಚುಲಿ ನಡುಮಾರನ್ ರಿಕ್ವೆಸ್ಟ್ ಮಾಡ್ತಾರೆ ವೀರಪ್ಪನ್ನ, ನೋಡು ಅವನು ಇರ್ಲಿ ಈ ಸಂಧಾನದಲ್ಲಿ ಬರ್ಲಿ ಒಂದ್ ಸ್ವಲ್ಪ ಅಂದಾಗ ಅವ್ರು ಬೇಡ ಅಂದ್ಬಿಡ್ತಾನೆ. ಯಾರು? ವೀರಪ್ಪನ್. ಯಾಕೆ ಅಂದ್ರೆ ಅವರು ಹೇಳ್ತಾರೆ, ಅವರು ನಡುಮರನು ಚೆನ್ನಾಗಿ ಹೇಳ್ತಾರೆ ಒಂದು ವಾರ್ತೆ ತಮಿಳಲ್ಲೇನೆ பாரு, அவன் வந்து தமிழ் பத்திரிகையை வச்சு நடத்துறான். அவன் தான் நமக்கு நம்ம போராட்டத்துக்கெல்லாம் அவன் மட்டும்தான் இப்போ நமக்கு உதவி செய்யற மாதிரி இருக்கான். அவன் இருக்கட்டுமே அப்படின்னு சொல்வாரு. ಇಲ್ಲ ಇಲ್ಲ ನಾ ಇದಕ್ಕೆ ಒತ್ತಕ ಮಾಟೆ ಅಂತ ಇವನು ವೀರಪ್ಪನ್ ಹೇಳಿರ್ತಾನೆ. ಇವ್ರು ಅವ್ರು ಹೇಳಿರ್ತಾರೆ, ತಮಿಳು ನಾವೆಲ್ಲ ಹೋರಾಟಗಳಿಗೆ ತಮಿಳ್ ಪತ್ರಕರ್ತ ಅಂತ ಹೇಳಿ ನಕ್ಕೀರನ್ ಗೋಪಾಲ್ ಒಬ್ಬ ಇದ್ದಾನೆ. ಅವನ್ ಇಲ್ದೇ ಇದ್ರೆ ನಮ್ಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ ಪರವಾಗಿಲ್ಲ ಬರೆಯೋನು ಅವನೊಬ್ಬನೇ ತಮಿಳು, ಮಿಕ್ಕಿದವರೆಲ್ಲ ನಮ್ಗೆ ಅಷ್ಟು ಸಪೋರ್ಟ್ ಮಾಡಲ್ಲ ಚಳುವಳಿಗಾರರಿಗೆ, ತಮಿಳ್ ಚಳುವಳಿಗಾರರಿಗೆ. ಅವನ್ ಇರ್ಲಿ ಅಂತ ಹೇಳ್ತಾರೆ. ವೀರಪ್ಪನ್ ಅದಕ್ಕೆ ಒಪ್ಕೊಳ್ಳಲ್ಲ, ದೂರದಲ್ಲಿ ಇರ್ತಾನೆ. ಆಮೇಲೆ ತುಂಬಾ ರಿಕ್ವೆಸ್ಟ್ ಮಾಡ್ತಾನೆ, ನಾನು ಇದ್ರಲ್ಲಿ ಇದ್ದೆ ಅಂತ. ಆಕ್ಚುಲಿ ಇಲ್ಲ, ನಡುಬಾರನ್ ಮಾತ್ರ ಬಂದಿದ್ದು ಪಿಕ್ಚರ್ ಈ ತರ ಬಂದಿದ್ದು. ನಡುಬಾರನ್ ಅವಾಗ ಒಂದು MP ಪೊಸಿಷನ್ ಇದ್ರು ಅನ್ಸುತ್ತಲ್ವ ಸರ್? ಅವರು ಮೊದ್ಲು ಅವಾಗ XMP ಆಗಿದ್ರು. XMP ಸೇಮ್ ನಮ್ಮ ವಾಟಾಳ್ ನಾಗರಾಜ್ ತರ. ಇವ್ರು XMLA, ಅವ್ರು XMP. ನಮ್ಮ ವಾಟಾಳ್ ನಾಗರಾಜ್ ಹೆಂಗೆ ಕನ್ನಡದಲ್ಲಿ ಹೋರಾಟಗಾರರು, ತಮಿಳಿಗೆ ನಡುಮಾರನ್ ಒಬ್ರು ಹೋರಾಟಗಾರ. ಸರ್ ನಡುಮಾರನ್ ನೀವು ಲೈನಲ್ಲಿ ಹೇಳ್ಬೇಕು ಅಂದ್ರೆ
ಓಕೆ, ನಡುಮಾರನನ್ನು ನೀವು ಭೇಟಿಯಾದಾಗ ಅದಾದ ಬಳಿಕ ನೀವು ಎಸ್ ಎಂ ಕೃಷ್ಣ ಅವ್ರು ಭೇಟಿಯಾಗಿ ಒಪ್ಪಿಸಿ ಮತ್ತೆ ಏನು ಶಿವರಾಜ್ ಕುಮಾರ್ ಅವರು ಕನ್ನಡ ಚಲನಚಿತ್ರ ಸಂಘದ ಅಧ್ಯಕ್ಷರು ಇವರೆಲ್ಲ ವಾಣಿಜ್ಯ ಮಂಡಳಿ ಅಧ್ಯಕ್ಷರೆಲ್ಲ ಹೋಗಿ ಭೇಟಿಯಾದ ಸಂದರ್ಭದಲ್ಲಿ ಅವಾಗ KCN ಚಂದ್ರು ಇವರು ಗೋವಿಂದು ನಾವೆಲ್ಲ ಚಳುವಳಿಗಾರ ತಾನೆ, ರಾಜ್ಕುಮಾರ್ ಸಂಘ ತಾನೆ, ಅದಕ್ಕೆ ಅವ್ರನ್ನೆಲ್ಲ 3 ಜನ ಭೇಟಿ ಮಾಡಿ ಹೇಳಿದ್ದೆ. ನೀವು ಎಸ್ ಎಂ ಕೃಷ್ಣ ಭೇಟಿಯ ಸಂದರ್ಭದಲ್ಲಿ ಫೋನ್ ನಲ್ಲಿ ಮಾತಾಡ್ತಿರಲ್ಲ ಸರ್, ನಡುಮಾರನ್ ಕೈಲಿ ಫೋನ್ ಅಲ್ಲಿ ಮಾತಾಡ್ತಿರಲ್ವಾ ಈ ತರ ಸಂಧಾನ ಮಾಡ್ಬೇಕು ಅಂತ? ಎಲ್ಲಿ ಎಸ್ ಎಂ ಕೃಷ್ಣ ಭೇಟಿ ಆದಂತ ಸಂದರ್ಭದಲ್ಲಿ ನಡುಮಾರನ್ನು ಮಾತಾಡ್ಸಿದೆ. ಓಕೆ ಸರ್, ನಡುಮಾರನ್ ಅವ್ರು ಭೇಟಿಯಾದ ಅಂದ್ರೆ ಸಂಧಾನಕ್ಕೆ ಶಿವರಾಜ್ ಕುಮಾರ್ ಎಲ್ಲ ಹೋಗಿ ಸಂಧಾನ ಮಾಡ್ಬೇಕಂದಾಗ ಅವ್ರ ಮೊದಲ ಮಾತೇನ್ ಬಂತು ಸರ್? ಏನೇಂತ ಹೇಳಿದ್ರು ನಡುಮಾರನ್ ಅವರು? ನಿಜ ಹೇಳ್ತೀನಿ, ಅಷ್ಟೊತ್ತಿಗೆ ಆಲ್ರೆಡಿ ಕನ್ವಿನ್ಸ್ ಆಗ್ಬಿಟ್ಟಿದ್ರು. ಹೌದೌದು, ಅಂದ್ರೆ ನೀವು ಎಸ್ ಎಂ ಕೃಷ್ಣ ಮಾತಾಡ್ಸಿದ್ದು, ನೀವು ಭೇಟಿ ಮಾಡಿದ್ದು ಎಲ್ಲ ಹೇಳಿದ್ ನೋಡಿ, ಅದು ಒಂದು ಕನ್ವಿನ್ಸ್ ಅಂತ ಬಂದಿತ್ತು ಅವ್ರು. ಯಾಕಂದ್ರೆ ಇವಂದು ಫ್ಲಾಪ್ ಆಗ್ಬಿಟ್ಟಿತ್ತಲ್ಲ ಆಲ್ರೆಡಿ, ನಕೀರಂದು. ಇನ್ನು ಹೋಗೋರು ಯಾರು ಇಲ್ವಲ್ಲ ಅಲ್ಲಿಗೆ. ಹೌದು ಹೌದು. ಅದರಿಂದ ಆಲ್ಮೋಸ್ಟ್ ಅಲ್ಲಿ ಕನ್ವಿನ್ಸ್ ಆಗಿದ್ರು. ಅವಾಗ ಮಕ್ಕಳುಗಳ ಮಕ್ಕ ನೋಡಕ್ ಆಗ್ತಿರ್ಲಿಲ್ಲ, ನಾವು ಯಾರ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ ಬಿಡಿ. ಶಿವಣ್ಣ ಆಗ್ಲಿ, ರಾಘಣ್ಣ ಆಗ್ಲಿ, ಅಪ್ಪು ಆಗ್ಲಿ, ಎಲ್ಲಾ ದಾಡಿಗಳೆಲ್ಲ ಬಿಟ್ಟು ಆಲ್ರೆಡಿ 70 ದಿನದ್ದು ಎಲ್ಲ ಫುಲ್ ಒಂಥರ ಆಗ್ಬಿಟ್ಟಿದ್ರು. ಎಲ್ಲರೂ ಒಂದು 65 ದಿನಕ್ಕೆಲ್ಲ ಒಂಥರ ಆಗ್ಬಿಟ್ಟಿದ್ರು. ಅವ್ರು ಮಕ್ಕಳೆಲ್ಲ ಕರ್ರಗಾಗೋಗಿತ್ತು. ಏನು ಹೆಂಗಾಗೋಗಿದ್ರು ಅಂದ್ರೆ ವೀಕ್ ಆಗ್ಬಿಟ್ಟಿದ್ರು ಎಲ್ರು. ಅದೆಲ್ಲ ನೋಡಿದ ತಕ್ಷಣ ಅವ್ರ ಅಪ್ಪ ಅಲ್ವಾ, ಎಷ್ಟೇ ಆಗ್ಲಿ ತಂದೆಯವರು ಹೋಗಿದ್ದಾರೆ ಅಂತ ಹೇಳಿ ಇದಕ್ಕೆ ಅವ್ರು ಇಮ್ಮಿಡಿಯೇಟ್ ಆಗಿ ಒಪ್ಕೊಂಡ್ಬಿಟ್ರು. ಆಯ್ತು ನಾನು ಹೋಗ್ತೀನಿ ಅಂತ ಹೇಳಿ ಅವ್ರು 1-2 ವಿಸಿಟ್ಗೆ ಹೋಗಿ ಕರ್ಕೊಂಡ್ಬಂದ್ಬಿಟ್ರಲ್ಲ ಅಣ್ಣ 108 ದಿನಕ್ಕೆ. ಸರ್ ಹೋಗಿ ನಡುಮಾರನ್ ಭೇಟಿಯಾದ ನಂತರ ವೀರಪ್ಪನವರು, ಅಂದ್ರೆ ವೀರಪ್ಪನಿಗೆ ನಡುಮಾರನ್ ಅವರು ಭೇಟಿಯಾದ ನಂತರ ಮಾತುಕತೆ ಏನಾಯ್ತಂತ ತಮ್ಮ ಹತ್ರ ಏನಾದ್ರು ಹೇಳಿದ್ರ ಸರ್? ನೋಡಿ, ಕೊಡೋದು ಬಿಡೋದು ಎಲ್ಲ ಮುಗಿದೋಗಿತ್ತು ಆಲ್ರೆಡಿ. ದುಡ್ಡು ತಗೊಳ್ಳೋದು ಹೋಗೋದು ಎಲ್ಲ ಕೆಲಸ ಎಲ್ಲ ಮುಗಿದೋಗಿತ್ತು. ನಡುಮಾರನ್ ಒಂದೇ, ನಾನು 1 ರೂಪಾಯಿ ಅಂತೂ ಯಾರು ತಗೊಂಡು ಹೋಗಲ್ಲ, ನಾನು ಅವ್ನು ಕೊಡೋದು ಇಲ್ಲ. ಅವ್ರು ತುಂಬಾ ಕ್ಲಿಯರ್ ಆಗಿದ್ರು ಬಿಡಿ. ನಾನು ದುಡ್ಡಿನ ವ್ಯವಹಾರದಲ್ಲಿ ಇದ್ರಲ್ಲಿ ಎಂಟ್ರಿ ಆಗಲ್ಲ. ಆಲ್ರೆಡಿ ನನ್ಗೆ ಏನ್ ಹೋಗಿದೆ ಏನ್ ಬಂದಿದೆ ಅಂತ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನನ್ ಪಾಡು ನಾನು ಹೋಗ್ತೀನಿ, ಅವನು ನನ್ನ ಮಾತು ಕೇಳ್ತಾನೆ ಅಂತ ನಂಬಿಕೆ ಇದೆ, ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತೀನಿ. ಭೇಟಿಯಾದ ಸಂದರ್ಭದಲ್ಲಿ ಏನ್ ಹೇಳ್ದ ವೀರಪ್ಪನ್? ಆ ಮುತ್ತುಕುಮಾರು ಮತ್ತೆ ಮಾರನ್ ಗ್ಯಾಂಗ್ ಎಲ್ಲ ಇತ್ತಲ್ಲ, ಅವ್ರು ಎಲ್ಲಾರ್ಗು ನಡುಮಾರನ್ ಅಂದ್ರೆ ಭಯ. ಯಾಕೆಂದ್ರೆ ನಡುಮಾರನ್ ಡೈರೆಕ್ಟ್ ಲಿಂಕ್ ಪ್ರಭಾಕರನ್ ಹತ್ರ ಇತ್ತು, LTT ಪ್ರಭಾಕರನ್ ಹತ್ರ ಇತ್ತು. ಇವರೆಲ್ಲ LTTಗೆ ಸಿಂಪತೈಸರ್ಸ್ ತರ ಇದ್ರು. ಇವರೆಲ್ಲ ಒರಿಜಿನಲ್ LTT ಅವರಲ್ಲ, LTTಗೆ ಸಿಂಪತೈಸರ್ಸ್ ಇವರೆಲ್ಲ. ಸಿಂಪತೈಸರ್ಸ್ ಅಲ್ಲಿ ಇವ್ರು ನಾವೆಲ್ಲ ಇದೀವಿ ಅಂತ. ಇದು ಅವ್ರಿಗೆ ಇಷ್ಟ ಇರ್ಲಿಲ್ಲ ಆಕ್ಚುಲಿ LTT. ಅದು ಅವ್ರು ಒಂದೇ ಮಾತು ಹೇಳಿದ್ರು, ಈ ರಾಜ್ಕುಮಾರ್ ಇಶ್ಯೂನಲ್ಲಿ ನಾವು ಇಲ್ಲ, ನಮ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರು ಸರಿ ಇಲ್ಲ ಅಂತ ಹೇಳಿದ್ರು. ಭಯ ಇತ್ತು ಅವ್ರಿಗೆ. ಅಯ್ಯೋ, LTT ಕಂಡ್ರೆ ಇವ್ರು ನಡುಗ್ತಾರೆ ಎಲ್ಲಾರು. ಅವಾಗ ಇವ್ರು ಯಾರು LTT ಬಗ್ಗೆನೆ ಮಾತಾಡ್ಲಿಲ್ಲ. ಅದಕ್ಕೆ ಅವ್ರು ವಾರ್ನ್ ಮಾಡಿದ್ರು ಅಲ್ಲಿಂದ. ಈ ಕಿಡ್ನಿ ಅವರು LTT ಇದೊಂದು ದೊಡ್ಡ ಪಾಲಿಸಿ ಇಟ್ಕೊಂಡಿದ್ರು, ಬೇರೆ ದೇಶದ ಇಂಟರ್ನಲ್ ಇದ್ರಲ್ಲಿ ನಾವು ಹೋಗ್ಬಾರ್ದು ಅಂತ ಅವ್ರದ್ದೊಂದು ರೂಲ್ಸ್ ಇತ್ತು. ಅದಕ್ಕೋಸ್ಕರ ಅವ್ರು ಯಾವುದೇ ಕಾರಣಕ್ಕೂ ಈ ರಾಜ್ಕುಮಾರ್ ಇಶ್ಯೂದು ನಮಗೂ ಆ ಒಳಗಡೆ ಇರೋ ಗ್ಯಾಂಗ್ಗೂ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಇನ್ನೇನಾದ್ರು ನಮ್ಮ ಹೆಸರೇನ ಇಲ್ಲ ಆಚೆ ಬಂತು ಅಂದ್ರೂ ಸರಿಗಿರಲ್ಲ ಅಂತ ವಾರ್ನ್ ಮಾಡಿದ್ರು. ನಡುಮಾರನ್ ಅವ್ರು ಇರ್ಲಿಲ್ಲ ಅಂತಂದಿದ್ರೆ ಅಥವಾ ಅವ್ರು ಒಪ್ಕೊಳ್ಳಿಲ್ಲ ಅಂದಿದ್ರೆ ಬಿಡುಗಡೆ ಮತ್ತಷ್ಟು ಕಷ್ಟ ಆಗೋದಲ್ವಾ ಸರ್? ಒಂದ್ ರೀತಿಲಿ ಕಷ್ಟ. ಬಟ್ ಇನ್ನೊಂದು ಏನಂದ್ರೆ ವಿಜಯ್ ಸರ್, 100 ದಿನ ಆಗೋಗಿತ್ತು ಸರ್, ಹಣ್ಣಾಗ್ಬಿಟ್ಟಿತ್ತು ಸರ್, ಅದು ಹಂಗೆ ಬಿದೋಗಿರೋದು. ತುಂಬಾ ವೀಕ್ ಆಗಿತ್ತು. ಎಲ್ರು ಹೆಂಗಾಗೋಗಿದ್ರು ಅಂದ್ರೆ, ನೀವು ಎಸ್ ಎಂ ಕೃಷ್ಣ ಅವ್ರು ನೋಡಕ್ ಆಗ್ತಿರ್ಲಿಲ್ಲ ಅವಾಗ. ಸಿಂಪಲ್ ಆಗಿ ನೀವು ಅವಾಗ ನಿಮ್ಗೆ ಇವಾಗ ನಾವೆಲ್ಲ ಬಂದು ಕಣ್ಣಾರೆ ನೋಡ್ಬಿಟ್ಟಿದೀವಿ. 2 ಗೌರ್ಮೆಂಟ್ ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಟ್ಟಿತ್ತು ಫಸ್ಟ್ ಒಂದು 15 days. ತಮಿಳ್ನಾಡು ಆಮೇಲೆ ಬುದ್ಧಿವಂತರಾಗ್ಬಿಟ್ರು. ಅವ್ರು ಏನೇನ್ ಬೇಕೋ ಡಿಮ್ಯಾಂಡ್ಸ್, ಆಮೇಲೆ ಅಲ್ಲಿಗೆ ಕರ್ಸ್ಕೊಳ್ಳೋ ತರ ಆಗೋಗ್ಬಿಟ್ರು ಅವ್ರು. ನಮ್ಮನ್ನೆಲ್ಲಾರನು ಆಟ ಆಡಿಸ್ಬಿಟ್ರು ಅವ್ರು. ಆಮೇಲೆ ಅವ್ರಿಗೆ ಒಳ್ಳೆ ಗ್ರಿಪ್ ಬಂದಂಗೆ ಬಂದ್ಬಿಡ್ತು ಅವ್ರಿಗೆ. ಆಮೇಲೆ ಅವ್ರಿಗೆ 92 ಸ್ವಲ್ಪ ಕೋಪ ಎಲ್ಲ ಇತ್ತು, ಅದನ್ನೆಲ್ಲ ತೀರ್ಸ್ಕೊಂಡ್ಬಿಟ್ರು ನಮ್ಮ ಮೇಲೆ. ಕಾವೇರಿ ವಿಚಾರ ಎಲ್ಲ ಕೂಡ ಪ್ರಸ್ತಾಪ ಬಿಡ್ತಾಗ ಎಲ್ಲ 205 TMC ನೀರು ಬಿಡ್ಬೇಕು, ಎಲ್ಲದಕ್ಕೂ ಆಲ್ಮೋಸ್ಟ್ ಅಲ್ಲಿ ಒಪ್ಸೋ ತರ ಬಂದ್ಬಿಟ್ರು. ಆಮೇಲೆ ಇದ್ರೊಳಗೆ ನಾವು ಬುದ್ಧಿವಂತರು ಯಾರು ಅಂದ್ರೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್. ಹೌದು. ಯಾಕೆ ಅಂದ್ರೆ ಈ ಟಾಡಾ ಕೈದಿಗಳಿದ್ರು
ಎಲ್ಲಿ ಮೈಸೂರು ಜೈಲಲ್ಲಿ 60 ಚಿಲ್ಲರೆ ಜನ ಇದ್ರು. ಅವ್ರನ್ನೆಲ್ಲ ರಿಲೀಸ್ ಮಾಡಕ್ಕೆ ಅವ್ನು ಕೇಳಿದ್ದ. ಅದಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಪ್ಕೊಂಡ್ಬಿಡ್ತು. ಇದನ್ನ ತಪ್ಪಿಸಿದ್ದೆ ನಮ್ಮ ಶಂಕರ್ ಬಿದ್ರಿ ಅವರು. ನಮ್ಮ ತಂದೆ ಕೇಳಿ ಕೇಸ್ ಹಾಕ್ಸ್ಬಿಟ್ರು. ಅವಾಗ ಹಾಕಿದ ತಕ್ಷಣ ಗಾಬರಿ ಆಗ್ಬಿಟ್ರು ಗೌರ್ಮೆಂಟ್ ಎಲ್ಲ. ಯಾಕೆಂದ್ರೆ ಅವರು ಸರಿಯಾಗಿ ಹಾಕ್ಬಿಟ್ರು ಅವರು. ನೋಡಿ, ಇದನ್ನ ನೀವು ಬೇರೆ ತರ ಹ್ಯಾಂಡಲ್ ಮಾಡ್ಬೇಕು. ಅಲ್ಲಿರೋ ಅಷ್ಟೂ ಜನನ ಬಿಟ್ಬಿಟ್ರೆ ಏನ್ ಗತಿ ಅದು? ಅವರು ತುಂಬಾ ಚೆನ್ನಾಗಿ ಆಟ ಆಡ್ಬಿಟ್ರು, ಪೊಲೀಸರು ಮತ್ತೆ ಇವರೆಲ್ಲ ಸೇರ್ಕೊಂಡು. ಶಂಕರ್ ಬಿದ್ರಿ ಅವರು ತುಂಬಾ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾರೆ. ಕೈದಿಲ್ ಬಿಡುಗಡೆ ಡಿಮ್ಯಾಂಡ್ ಏನಿತ್ತು, ಆಗ ಸರ್ಕಾರ ಸಂಬಂಧಪಟ್ಟಂತೆ ಅವ್ರು ಕನ್ವಿನ್ಸ್ ಮಾಡೋದ್ರಲ್ಲಿ ಇಲ್ಲ, ಈ ರೀತಿ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ರು. ಹೌದು, ಯಾಕೆ ಅಂದ್ರೆ ಇದನ್ನ ಮೀಟಿಂಗ್ ಅಲ್ಲಿ ಕರೀತಾರೆ, ಬಿದ್ರಿ ಸಾಹೇಬ್ರನ್ನೆಲ್ಲ ಕರೀತಾರೆ, ಕೆಂಪಯ್ಯನವ್ರನ್ನ ಬಿದ್ರಿ ಸಾಹೇಬ್ರನ್ನೆಲ್ಲ ಕರೆದಾಗ ಎಸ್ ಎಂ ಕೃಷ್ಣ ಕೇಳ್ತಾರೆ, ನೀವು ಇದನ್ನ ಏನ್ ಹೇಳ್ತೀರಾ ಹೇಳಿ ಅಂತ ಕೇಳಿದಾಗ ಮೀಟಿಂಗ್ ಅಲ್ಲಿ ಹೇಳಿದ್ರು ಶಂಕರ್ ಬಿದ್ರಿ ಅವರು, ಈಗ ಕೈ ಸುಟ್ಕೊಂಡಿದ್ದೀರಾ, ಅವ್ರನ್ನ ಅಷ್ಟು ಜನ ರಿಲೀಸ್ ಮಾಡಿದ್ರೆ ನಿಮ್ ಮಕ ಸುಟ್ಟೋಗುತ್ತೆ ಎಂದು ಸರ್. ಹೇಳಿದ್ರು ಬಿದ್ರಿ ಸಾಹೇಬ್. ಈ ನಡುಬಾರ್ ಭೇಟಿ ಮಾಡಿ ಅದಾದ ನಂತರ ಅವ್ರನ್ನ ಬಿಡುಗಡೆ ಆದ ನಂತರ ತಾವು ರಾಜ್ಕುಮಾರ್ ಭೇಟಿಯಾದ ಸಂದರ್ಭ ನೆನ್ಸ್ಕೊಳ್ಬೋದಾ ಸರ್? ಏನ್ ಹೇಳಿದ್ರು? ಅಣ್ಣವ್ರು ಬಂದಾದ್ಮೇಲೆ ನಮಗ್ ಚೆನ್ನಾಗಿ ಗೊತ್ತಿತ್ತು ಅವರು ಸ್ವಲ್ಪ ಇದ್ ಮಾಡ್ಲಿ ಅಂತೇಳಿ, ಫ್ರೆಶ್ ಅಪ್ ಆಗ್ಲಿ ಅಂತ ಹೇಳಿ. ಅದಾದ್ಮೇಲೆ 3ನೇ ದಿನಕ್ಕೆ ನಾನು, ನಾರಾಯಣಗೌಡ, ನಮ್ಮ ರಕ್ಷಣಾ ವೇದಿಕೆಯವರೆಲ್ಲ ಒಟ್ಟಿಗೆ ಹೋದ್ವಿ. ಯಾಕಂದ್ರೆ ಎಲ್ಲಾರು ಹೋಗಿ ಅಲ್ಲಿ ಮಾತಾಡ್ಸ್ಕೊಂಡು ಅಣ್ಣವ್ರು ನೋಡ್ಕೊಂಡು ಅವಾಗ ಹೇಳಿ. ಆಮೇಲೆ ಇನ್ನೊಂದೇನಂದ್ರೆ, ಈ ರಕ್ಷಣಾ ವೇದಿಕೆ ಚಳುವಳಿ ನಡೀತಾ ಇತ್ತು ಅವಾಗ ಅಣ್ಣವ್ರನ್ನ ಬಿಡುಗಡೆ ಟೈಮ್ಗೆ. ನಾನು ಕಾಡ್ಗೆ ಹೋಗ್ತಾ ಇದ್ದೆ. ಈ ನಾರಾಯಣಗೌಡರು ಮತ್ತೆ ಈ ಜಾಂಗಿರಿ ವೆಂಕಟರಾಮಯ್ಯನವರೆಲ್ಲ ಎಲ್ಲಿಲ್ಲ, ಇವ್ರು ಎಲ್ಲರನ್ನೂ ಅರೆಸ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಈ ಪ್ಲಾನ್ ಮಾಡಿದಾಗ ಅವರೆಲ್ಲ ನಮ್ಮನೇಲಿ ಇರ್ತಾರೆ 15 ದಿನ, ಯಾರಿಗೂ ಗೊತ್ತಿರಲ್ಲ. ನಾನ್ ಮಾತ್ರ ಪೊಲೀಸರ ಜೊತೆಲಿ ಇರ್ತಿದ್ದೆ. ಇವ್ರನ್ನ ನಮ್ಮನೇಲಿ ಇಟ್ಬಿಟ್ಟಿದ್ದೆ ನಾನು. ಎಲ್ಲಿ ಹೋಗಿದ್ದಾರೆ ಅಂತ ಪೊಲೀಸರಿಗೆ ಗೊತ್ತಿಲ್ಲ. ನಾನ್ ಪೊಲೀಸರ ಜೊತೆ ಓಡಾಡ್ಕೊಂಡಿರ್ತಿದ್ದೆ. ನಮ್ಮನೇಲಿ ಇವರೆಲ್ಲ ಇರ್ತಿದ್ದೆ. 15 ದಿವಸ ಇದ್ರು ಇವರೆಲ್ಲ. ರಾಜ್ಕುಮಾರ್ ಅವ್ರು ಏನ್ ಹೇಳಿದ್ರು ಸರ್ ನೀವು ಭೇಟಿಯಾದಂತ ಸಂದರ್ಭದಲ್ಲಿ? ಏನಾದ್ರು ರಾಜ್ಕುಮಾರ್ ಸರ್ ಏನಂತ ಹೇಳಿದ್ರು ಭೇಟಿಯಾದ ಸಂದರ್ಭದಲ್ಲಿ? ರಾಜ್ಕುಮಾರ್ ಅವರು ದೇವ್ರು, ಅವ್ರಿಗೆ ಏನ್ ಗೊತ್ತಾಗತ್ ಪಾಪ ಅವ್ರಿಗೆ. ಅವ್ರು ಏನು ಅಂತ ನಾವು 82ರಿಂದ ನಾವು ಗೋಕಾಕ್ ಚಳುವಳಿ ಹತ್ರದಿಂದ ನೋಡಿದೀನಲ್ಲ, ನಾನು ಅವ್ರನ್ನ ಹತ್ರದಿಂದ ನೋಡಿದೀನಿ. ಅಷ್ಟು ಮುಗ್ಧತೆ ಯಾರಿಗೂ ಬರಲ್ಲ ಆತರ. ಅವ್ರು ಏನ್ ಹೇಳ್ತಾರೆ ಪಾಪ ಅವರು, ಅಷ್ಟು ಒಳ್ಳೆಯವರು. ನಮ್ಗೆ 108 ದಿನ ಇಡೀ ಚಲನಚಿತ್ರ, ಇಡೀ ರಾಜ್ಯ ಸ್ತಬ್ಧ ಆಗ್ಬಿಟ್ಟಿತ್ತಲ್ವಾ ಸರ್? ಅದೇ ರಾಜ್ಕುಮಾರ್ ಬಿಡುಗಡೆ ನಮ್ ಗೌರ್ಮೆಂಟ್ ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು. ತಮಿಳ್ನಾಡು ಫಸ್ಟ್ 15 ದಿವಸ ಕಷ್ಟಪಟ್ರು, ಆಮೇಲೆ ಅವ್ರು ಸುಧಾರಿಸ್ಕೊಂಡ್ಬಿಟ್ರು. ಅವ್ರು ಸಖತ್ ಹುಷಾರಾಗ್ಬಿಟ್ರು. ಅವ್ರಿಗೆ ಏನೇನ್ ಬೇಕೋ ಆಗೋ ತರ ಮಾಡ್ಕೊಂಡ್ರು. ಫಸ್ಟ್ ಗಾಡಿಗಳನ್ನೆಲ್ಲ ಬಂದಾಗೋಯ್ತು, ಬೇರೆ ಸ್ಟೇಟ್ ಇಂದ ಮೂವ್ಮೆಂಟ್ಗಳಿಲ್ಲ, ಏನೇನೋ ಆಗೋಯ್ತು ಬಿಡಿ. ಅವಾಗ ಸಿಕ್ಕಾಪಟ್ಟೆ ಜನ ತಮಿಳರು ಓಡೋಗ್ಬಿಟ್ರು ಇಲ್ಲಿಂದ. ಇದೇನಾಗತ್ತೆ ಅಂತ ಹೇಳಿ ಸುಮಾರು ಜನ ಓಡೋಗ್ಬಿಟ್ರು. ಅವಾಗ್ಲೂ 92 ಹೋದಂಗೆ 2000 ಒಂದು ಸಾಕಷ್ಟು ಜನ ಹೋಯ್ತು. ಈ ಮಧ್ಯದಲ್ಲಿ ಇಲ್ಲೆಲ್ಲ ನಡೀತಿರೋ ಗಲಾಟಿನಲ್ಲಿ ಈ ಒಂದಷ್ಟು ಜನ ಬೇಳೆನು ಬೈಸ್ಕೊಂಡ್ಬಿಟ್ರು. ರಾಜ್ಕುಮಾರ್ ಅವರ ಬಿಡುಗಡೆ ಸಂಬಂಧಪಟ್ಟಂತೆ ಅಗ್ನಿ ಶ್ರೀಧರ್ ಅವರು ರಮೇಶ್ ಅವರನ್ನ ಮನೆಗೆ ಕರೆಸ್ಕೊಂಡು ನಡೆಸಿದಂತ ಚರ್ಚೆ, ಹೇಳಿದಂತ ಮಾತು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಆಗಿರುವಂತದ್ದು. ಆ ಗಲಾಟಿಲಿ ನಾವು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿದ್ವಿ ಅವಾಗ. ಅಗ್ನಿ ಶ್ರೀಧರ್ ಮನೆಗೆ ನನಗೆ ಫೋನ್ ಬರುತ್ತೆ. ಅಗ್ನಿ ಶ್ರೀಧರು ಬಸಂತ್ಗೆ ಹೇಳ್ತಾರೆ. ಬಸಂತ್ ನಾನು ಕ್ಲೋಸ್ ಫ್ರೆಂಡ್ಸು, ಅವ್ರ ತಮ್ಮ. ಅಗ್ನಿ ಶ್ರೀಧರು ನನ್ನ ಮನೆಗೆ ಕರೆಸ್ತಾರೆ. 1 ನಿಮಿಷ ಬರಕಾತ, ಅಣ್ಣ ಏನೋ ಕರಿತಾ ಇದ್ದಾರೆ ಅಂತ ಬಸಂತ್ ಹೇಳ್ತಾರೆ. ಅಯ್ಯೋ ಏನಕ್ಕೆ, ಬರ್ತೀನಿ ನಡೀರಿ ಅಂತ ಹೇಳಿ ಹೋಗ್ತೀನಿ. ನಾನು ಡೆಕ್ಕನಾಳಲ್ಲಿದ್ದ ಜಿ ಚಂದ್ರಶೇಖರ್ ಅಂತ ಡಿಚ್ಚಿ ಅಂತೀವಿ, ಆಮೇಲೆ ಅಶ್ವಥ, ನಾವೆಲ್ಲ ಹೋಗ್ತೀವಿ. ಹೋದ್ಮೇಲೆ ಹಿಂಗೆ ಇವ್ರನ್ನ ಕರ್ಕೊಂಬರಕ್ಕಾಗತ್ತಾ ಅಂತಾರೆ. ಯಾರನ್ನ? ಜಾಣಗೆರೆನ ಮತ್ತೆ ನಾರಾಯಣಗೌಡನ. ಕರ್ಕೊಂಬರ್ತೀನಿ ಅಂತ ಹೇಳ್ತೀನಿ ಶ್ರೀಧರ್ ಮನೆಗೆ. ಆಯ್ತು, ಹೋಗಿ ಇವ್ರಿಗೆ ಹೇಳ್ತೀನಿ, ಜಾಣಗೆರೆಗೆ ಮತ್ತೆ ನಾರಾಯಣಗೌಡನು, ಹಿಂಗೆ ಅಗ್ನಿ ಶ್ರೀಧರ್ ಕರೀತಾ ಇದಾರೆ, ಏನೋ ಅಣ್ಣವ್ರ ಬಿಡುಗಡೆಗೆ ಏನೇನ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ತಾರಂತೆ, ಪಾಪ ಹೋಗೋಣ ಅಂದ್ರು. ಆಯ್ತು ರಮೇಶ್ ಅಣ್ಣ, ಇವ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಯಾರು? ಜಾಣಗೆರೆ ಅವರು. ಆಯ್ತು ರಮೇಶ್ ಅಣ್ಣ, ಹೋಗೋಣ ಬಿಡು ಅಂತಾರೆ. ನನ್ನ ಕಾರಲ್ಲಿ ನಾವೆಲ್ಲ ಹೋಗ್ತೀವಿ ಅವ್ರ ಮನೆಗೆ. ಅಲ್ಲಿ ಹೋದಾಗ ಬಚ್ಚನ್ನು ಇವರೆಲ್ಲ ಇರ್ತಾರೆ. ಒಂದು ಪ್ಲಾನ್ ಮಾಡೋಣ ಸಾರ್ ಅಂದ್ರು. ಏನ್ ಪ್ಲಾನ್ ಸಾರ್ ಅಂತ ಕೇಳಿದ್ರು ಜಾಣಗೆರೆ ಅವರು.
ಅವಾಗ ಅಗ್ನೇಶ್ ಶ್ರೀಧರ್ ಹೇಳ್ತಾರೆ, ಸರ್ ಇಲ್ಲಿ ಉದಯ ಟಿವಿ ಇದೆಯಲ್ಲ ಅಂತಾರೆ. ಹೌದು ಅಂತೀವಿ. ಆ ಉದಯ ಟಿವಿ ಓನರ್ ಬಂದು ಸೆಲ್ವಂ ಅಂತ, ಅವನು ಬಂದು ಇವ್ರ ಅಳಿಯ, ಯಾರು ಕರುಣಾನಿಧಿ ಅಳಿಯ. ಹೌದು ಅಂತೀವಿ. ಅದಕ್ಕೆ ನೀವೊಂದು ಕೆಲಸ ಮಾಡಕ್ಕ ಅಂತ ಅಂದ್ರು. ಏನು ಹೇಳಿ ಅಂದ್ರು. ನೀವೊಂದು ಕೆಲಸ ಮಾಡಿ, ನೀವು ಚಳುವಳಿಗಾರರು ಒಂದು 20 ಜನ ವಿದ್ಯಾ ಟಿವಿ ಒಳಗಡೆ ಹೋಗ್ಬಿಟ್ಟು ಗನ್ಗಳು ತಗೊಂಡು ಒಳಗಡೆ ಹೋಗಿ ಇವ್ರನ್ನ ಯಾರನ್ನ ಸೆಲ್ಲೋಮ್ನ ಗನ್ ಹಿಡಿದ್ಬಿಟ್ಟು ಒಳಗಡೆಯಿಂದ ನೀವೇನ್ ಮಾಡಿ ಆ ಗೇಟ್ಗಳಿಗೆಲ್ಲ ಒಳಗಡೆಯಿಂದ ಬೀಗಗಳು ಹಾಕೊಂಬಿಡಿ. ನೀ ಅನ್ನೋರ್ನ ಬಿಟ್ರೆ ಮಾತ್ರ ನಾವು ಇಲ್ಲಿ ಸೆಲ್ಲೋಮ್ನ ಬಿಡೋದು ಮತ್ತೆ ಸ್ಟಾಫ್ನ ಬಿಡೋದು ಅಂತ ನೀವು ಆ ತರ ಮಾಡ್ಬಿಡಿ ಅಂತ ಅಂತಾರೆ. ನನ್ಗೆ ಯೋಚನೆ ಮಾಡ್ತಾರೆ. ಜಾನ್ಗಿರಿ ಅವರು ನನ್ನ ಮುಖ ನೋಡ್ತಾರೆ. ಹೋಗಿದ್ದೇನೋ ಮಾತಾಡ್ತಾರೇನಂತ. ಗನ್ಗಳು ಯಾರು ಕೊಡ್ತಾರೆ ಅಂತ ಕೇಳ್ತೀನಿ. ನಾನು ಸಪ್ಲೈ ಮಾಡ್ತೀನಿ ಅಂತಾರೆ ಅವರು. ಯಾರು ಶ್ರೀಧರ್ ಅವರು ಈಗಲೂ ಜೀವಂತವಾಗಿದ್ದಾರೆ, ಬಚ್ಚನ್ ಇದ್ದಾರೆ, ನಾರಾಯಣಗೌಡ ಇದ್ದಾರೆ, ಮತ್ತೆ ಜಾನ್ಗಿರಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರೂ ಬದುಕಿದ್ದಾರೆ. ಗನ್ಗಳು ನಾನು ಸಪ್ಲೈ ಮಾಡ್ತೀನಿ ಅಂತಾರೆ. ಅದಾದ ನಾನು ಕೇಳ್ಬಿಟ್ಟೆ, ಗನ್ ಯಾರು ಕೊಡ್ತಾರೆ ಸರ್ ಅಂದೆ. ನಮ್ಮ ಹತ್ರ ಯಾವ ಗನ್ ಇದೆ ಸರ್ ಅಂತ. ನಾನು ಕೊಡ್ತೀನಿ ಗನ್ಗಳು ನಿಮಗೆ ಅಂತ ಅಂತಾರೆ. ತಕ್ಕಂತ ಜಾನ್ಗಿರಿ ಅವರು ಯೋಚನೆ ಮಾಡ್ಬಿಟ್ಟು, ಸರ್ ನಾವು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ನಿಮ್ಗೆ ತಿಳಿಸ್ಬೋದಾ ಸರ್ ಅಂದ್ರು. ಆಯ್ತಾಯ್ತು, ಯೋಚನೆ ಮಾಡಿ ತಿಳಿಸಿ ನೀವು ಅಂತ ಅಂತಾರೆ. ಆಚೆ ಬಂದ್ಮೇಲೆ ನನ್ನ ಕೈ ಹಿಡ್ಕೊಂಡು ರಮೇಶ್ ಅಣ್ಣ ಅಂದ್ರು ಜಾನ್ಗಿರಿ ಅವರು. ಏನಣ್ಣ ಅಂದೆ. ನಮ್ಮನ್ನ ಟೆರರಿಸ್ಟ್ ಮಾಡ್ಬಿಡ್ತಾನೆ ಇವನು. ಕರೆಕ್ಟ್. ಒಳಗಡೆ ಇನ್ನೊಂದು ಮಾತಾಗುತ್ತೆ. ಇವ್ರು ನಾನು ಅದನ್ನ ಕೇಳಿದ್ಮೇಲೆ, ಇದು ನೀವೇ ಮಾಡ್ಬೋದಲ್ವಾ, ಚೆನ್ನಾಗಿದೆ ಅಲ್ವಾ ಐಡಿಯಾ ಅಂತ ಇವ್ರು ಅಂತಾರೆ. ಜಾನ್ಗಿರಿ ಅಂತರು ನೀವೇ ಮಾಡ್ಬೋದಲ್ಲ ಅಂದ್ರೆ, ಇದನ್ನ ನಾವು ಮಾಡಬಾರ್ದು, ಕನ್ನಡ ಚಳುವಳಿಗಾರರು ಮಾಡಬೇಕು. ಚಳುವಳಿಗಾರರು ಮಾಡಿದಾಗಲೇ ಅದಕ್ಕೆ ವ್ಯಾಲ್ಯೂ. ನಾವು ಮಾಡಿದಾಗ ನಮ್ಮನ್ನ ಬೇರೆ ತರ ನೋಡ್ಬಿಡ್ತಾರೆ ಅಂತ ಅಂತಾರೆ ಅವರು. ಅದಾದ್ಮೇಲೆ ಆಚೆ ಬಂದು ಕೈ ಹಿಡ್ಕೊಂಡು ನನಗೆ ಹೇಳ್ತಾರೆ, ರಮೇಶಣ್ಣ, ನಾರಾಯಣಗೌಡ ಆಗ್ತಾ ಇರ್ತಾರೆ, ಅವ್ರು ರಮೇಶಣ್ಣ ನಮ್ಮನ್ನ ಟೆರರಿಸ್ಟ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾನೆ ಇವನು. ಸರಿ ಇಲ್ಲ ಇವನು, ಇವನ ಹತ್ರಕ್ಕೆ ನಾವು ಬರಬಾರ್ದು, ಇವ್ನು ಸರಿ ಇಲ್ಲ ಅಂತ ಹೇಳ್ತಾರೆ. ನೀವು ಆ ರೀತಿ ನೀವೇನಾದ್ರು ಹೋಗಿದ್ರೆ ರಾಜ್ಕುಮಾರ್ ಕಿಡ್ನಾಪ್ ಅವರ ಎಪಿಸೋಡ್ ಜೊತೆ ನಿಮ್ದು ಒಂದು ಎಪಿಸೋಡ್ ಆಗೋದು. ಸರ್ ಇದು ಬೇರೆ ರೀತಿ ಆಗ್ಬಿಟ್ಟು ಸರ್, ನಾವೆಲ್ಲ ಟೆರರಿಸ್ಟ್ಗಳ ತರ ಆಗೋಗ್ತಿದ್ವಿ. ಆಮೇಲೆ ಅದೇನ್ ಇವಾಗ ಗನ್ಗಳಿರುತ್ತೆ ಅನ್ಕೊಳ್ಳಿ ಸರ್, ಏನಾದ್ರು ಮಿಸ್ಫೈರ್ ಆದ್ರೆ ಏನಾಗುತ್ತೆ ಸರ್? ಈ ತರ ಒಂದು ಇದು ನಡೀತು ಅಂತ ಹೇಳಕ್ ಬರ್ತಾ ಇದ್ದೀನಿ ನಿಮ್ಗೆ. ಅಣ್ಣೋರ್ ಎಪಿಸೋಡ್ ಅಲ್ಲಿ ಏನೇನೋ ಆಗೋಯ್ತು, ಅದ್ರಲ್ಲಿ ಇದೊಂದು ಭಾಗ ಅಂತ ಹೇಳಕ್ ಬರ್ತಾ ಇದ್ದೀನಿ ಸರ್. ಜೊತೆಲಿ ಒಂದು ಸರ್, ಯಾಕಂದ್ರೆ ನೀವು ನಡಬಾನ್ ಜೊತೆ ಮಾತಾಡಿದ್ದು, ಎಸ್ ಎಂ ಕೃಷ್ಣ ಜೊತೆ ಮಾತಾಡಿದ್ದು, ಮತ್ತೊಂದ್ ಕಡೆ ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾತಾಡಿದ್ದು, ಮತ್ತೆ ಹೋಗಿದ್ದು ಚರ್ಚೆ ಅವೆಲ್ಲ ಆಯ್ತ ನಂತರ ಒಂದು ವಿಚಾರ ಅಂದ್ರೆ ಈ ಬಿಡುಗಡೆಗೆ ಏನು ಒಂದಷ್ಟು ದುಡ್ಡು ಕೂಡ ಅವರ ಯುರಪ್ಪನಿಗೆ ಕೊಟ್ಟು ಬಿಡಿಸ್ಕಡೆ ಬಂದಿದ್ದು, ಒಂದಷ್ಟು ದುಡ್ಡು ಕೂಡ ಹೋಯ್ತು ಅನ್ನುವಂಥದ್ದು ನಿಜನಂತದ್ದು? 100% ಸತ್ಯ ಅದು. ನನಗೆ, ನಾನು ಇಷ್ಟು ವರ್ಷ ರಿಸರ್ಚ್ ಮಾಡಿದ್ರಲ್ಲಿ ನನಗೆ ಬಂದಿದ್ದ ಮಾಹಿತಿ ಪ್ರಕಾರ ಸಿದ್ಧಾರ್ಥ ಅವರು ಒಂದು 20 ಕೋಟಿ ರೂಪಾಯಿವರೆಗೂ ಕೊಟ್ಟಿದ್ದಾರೆ ಸರ್. ಅದಾದ್ಮೇಲೆ ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಆಮೇಲೆ ದೇವರಾಜ್ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ, ಆರ್ ವಿ ದೇವರಾಜ್ ಅವರು. ಅದಾದ್ಮೇಲೆ ರಾಕ್ಲೇನ್ ಅವರು ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ ಸರ್. ಅವಾಗ ಅವ್ರವ್ರ ಕೈಲಾಗಿದ್ದಾವೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ರಜನಿ ಸರ್ 7 ಕೋಟಿ ರೂಪಾಯಿವರೆಗೂ ಕೊಟ್ಟಿದ್ದಾರೆ ಅಂತ ಇದಿದೆ ಸರ್. ಎಲ್ಲರೂ ದುಡ್ಡು ಕೊಟ್ಟು ಒಂದು 50 ಕೋಟಿವರೆಗೂ ಹೋಗಿತ್ತು ಸರ್ ಒಳಗಡೆ. ಅದರಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇರೋದು, ಒಂದು 3 ಕೋಟಿ ರೂಪಾಯಿ ಏನೋ ತುಂಬಾ ಸೀರಿಯಸ್ ಆಗಿ ಸಾಲ ಮಾಡ್ಬಿಟ್ಟಿರ್ತಾರೆ ನಮ್ಮ ಇವರು ಕೊಳತ್ತೂರು ಮನೆಯವರು. ಅದನ್ನ ವೀರಪ್ಪನ್ ತೀರ್ಸಿದ್ದ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಂದಷ್ಟು ದುಡ್ಡು ಇವ್ರ ಹತ್ರ ಕೊಟ್ಟಿರ್ತಾರೆ, ಅದನ್ನೆಲ್ಲ ಸೀಸ್ ಮಾಡ್ತಾರೆ. ಆಮೇಲೆ ಮುತ್ತು ಲಕ್ಷ್ಮಿಗೆ 1,72,00,000 ಏನೋ ಕೊಟ್ಟಿರ್ತಾರೆ. ಅದನ್ನ ತಗೊಂಡೋಗಿ ಕೊಟ್ಟೋನು 72 ಲಕ್ಷ ಮಾತ್ರ ತಗೊಂಡೋಗಿ ಕೊಟ್ಟೋನು ಒಬ್ಬ ನನ್ನ ಜೊತೆನೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಅಟಾಸಲ್ಲಿ ಕೆಲಸ ಮಾಡ್ತಾನೆ. ಅವನೇ ಮುಗಿಲನ್ ಅಂತ. ಅವನೇ ಆಕ್ಚುಲಿ ಅಣ್ಣವ್ರನ್ನ ಕಿಡ್ನಾಪ್ ಮಾಡಿದ್ರಲ್ಲ ಅವನೊಬ್ಬ, ಅವನು ಹಾಕೊಂಡೆ ಫಿಲ್ಮ್ ಮಾಡಿರ್ತೀನಿ ನಾನು. ಅವನೇ ತಗೊಂಡೋಗಿ 72 ಲಕ್ಷ ರೂಪಾಯಿ ತಗೊಂಡೋಗಿ ಕೊಟ್ಟಿರ್ತಾನೆ. ಅವನು ಒಬ್ಬ 20 ಜನದಲ್ಲಿ ಅವನೊಬ್ಬ ಇರ್ತಾನೆ. ಅವತ್ತು ಅವನು ಅಡಿಗೆ ಮಾಡ್ಕೊಂಡು ಈ ಇದರಲ್ಲಿ ಕಿಡ್ನಾಪಿಂಗ್ ಅಲ್ಲಿ ಇರ್ತಾನೆ. ಅವನ ಹತ್ರನೇ ದುಡ್ಡು ಕೊಟ್ಟಿರೋದು. ಅದನ್ನು ಎತ್ತದೆ ಆಚೆ ಕಡೆಗೆ. ಅದಾದ್ಮೇಲೆ ಆ ಒಳಗಡೆ ಇರ್ತಾರಲ್ಲ ಸರ್ 20 ಜನ, ಅವರೆಲ್ಲ ದುಡ್ಡು ತಗೊಂಡೆಲ್ಲ ಓಡೋಗ್ಬಿಡ್ತಾರೆ.
ಅದಾದ್ಮೇಲೆ ನಕ್ಕೀರನ್ ಗೋಪಾಲ್ ಬಂದು ಒಂದು 7 ಕೋಟಿ ರೂಪಾಯಿವರೆಗೂ ಅವ್ರು ತಿಂದ್ಬಿಟ್ಟಿರ್ತಾರೆ, ಅದು ಗೊತ್ತಾಗೋಯ್ತು ಅವ್ರಿಗೆ. ಅವ್ರು ಎತ್ಬಿಟ್ಟಿರ್ತಾರೆ. ಅವರು ನೋಟ್ನ ಬಂಡಲ್ ಕೊಟ್ಟಿರೋದನ್ನ ಬೇರೆ ಬೇರೆ ಮಾಡ್ಬಿಟ್ಟಿರ್ತಾರೆ. ಅವರು ಎಣ್ಸಕ್ಕಾಗದೇ ಇರೋ ತರ ಮಾಡಿ ಇಟ್ಬಿಟ್ಟಿರ್ತಾರೆ. ಅವರು ಎಲ್ಲ ಒಟ್ಟಿಗೆ ಮಾಡ್ಬಿಟ್ಟಿರ್ತಾರೆ. ಇದೆಲ್ಲ ಆಗಿ 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 ಲಾಸ್ಟ್ಗೆ 13 ಕೋಟಿ ರೂಪಾಯಿ ಮಾತ್ರ ಅವನ ಹತ್ರ ಉಳಿದಿತ್ತು. ಅಷ್ಟು ಮಾತ್ರ ಅವನ. ಸರ್, ಮುತ್ತುಲಕ್ಷ್ಮಣ್ ತಾವು ಭೇಟಿಯಾದಾಗ ಈ ತರ ಕಿಡ್ನಾಪ್ ಆಗಿರುವಂತದ್ದು ಬಿಡುಗಡೆ ಮಾಡ್ಬೇಕು ನೀವು ಹೇಳಿ ಅಂದಾಗ ಅವ್ರ ಕಡೆಯಿಂದ ಏನ್ ಉತ್ತರ ಬಂತು? ನಮ್ಮ ಯಜಮಾನಂಗೆ ಏನ್ ಮಾಡೋದು, ನಮ್ಮ ಯಜಮಾನ ಏನ್ ಹೇಳ್ತಾನೋ ಅದ್ ಮಾಡಿ ಅಂತ ಆ ಆಟಿಟ್ಯೂಡ್ ಅಲ್ಲಿ. ಅಯ್ಯೋ, ಮಧುರೈ ಮೀಟಿಂಗ್ ಅಲ್ಲೇ ಏನ್ ನೀವು ಕೇಳಿದ ತಕ್ಷಣ ಬಿಡಕ್ಕಾಯ್ತದ ಅನ್ನೋ ತರ ಅಮ್ಮ. ಸರ್ ಅಮ್ಮ ಸಾಧಾರಣ ಹೆಂಗ್ಸಲ್ಲ ಸರ್. ಏನ್ ನಮ್ಮ ಯಜಮಾನ ಏನ್ ಮಾಡಿದ್ರು ಸರಿನೇ ಮಾಡೋದು ಅಂತಾರೆ ಅಮ್ಮ. ತುಂಬಾ ಇದವ್ರು. ಮೂವಿ ತೆಗೆದ್ರಿ ವೀರಪ್ಪನ್ ಸಂಬಂಧಪಟ್ಟಂತೆ, ಎಪಿಸೋಡ್ ಸಂಬಂಧಪಟ್ಟಂತೆ ಮತ್ತೆ ಯಾವ್ದಾದ್ರು ಕೂಡ ಮೂವಿ ಪ್ಲಾನ್ ಏನಾದ್ರು ಆಗ್ತಾ ಇದೆ ಸರ್? ಯಾಕಂದ್ರೆ ತುಂಬಾ ರಿಸರ್ಚ್ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲಿ. ಈಗ ವೆಬ್ ಸೀರೀಸ್ ಮಾಡಿದ್ದೀನಿ ಇದ್ರ ಬಗ್ಗೆ. ಯಾಕಂದ್ರೆ ಬಿದಿರಿ ಸಾಹೇಬ್ರದ್ದು 93ರಿಂದ 96ವರೆಗೂ ಬಿದಿರಿ ಸಾಹೇಬ್ರಿದ್ರು. ಅದಾದ್ಮೇಲೆ ಕೆಂಪಯ್ಯ ಸಾಹೇಬ್ರು ಬರ್ತಾರೆ, ಮಧುಕರ್ ಶೆಟ್ಟಿ ಅವ್ರು ಬರ್ತಾರೆ. ಅದಾದ್ಮೇಲೆ ಸಾಕಷ್ಟು ಇನ್ನೂ ನಡೆದೋಯ್ತು. ಅಟ್ಟಾಸಲ್ ಆಕ್ಚುಲಿ ನಾನು ಹೇಳಿರೋದು 2.5 ಗಂಟೆಲಿ ಎಲ್ಲರೂ ಹೇಳಕ್ಕಾಗಿಲ್ಲ. ಅದಕ್ಕೋಸ್ಕರ ಈಗ ವೆಬ್ ಸೀರೀಸ್ ತೆಗೆದಿದ್ದೀನಿ, ವೀರಪ್ಪನ್ ದ ಬ್ಯಾಂಡಿಟ್ ಕಿಂಗ್ ಅಂತ ಹೇಳಿ. ವೆಬ್ ಸೀರೀಸ್ ನ ದೂರದರ್ಶನ ಕೊಟ್ಟಿದ್ದೀನಿ. ಅದು ದೂರದರ್ಶನ್ ಯಾವಾಗ ಬೇಕಾದ್ರೂ ಟೆಲಿಕಾಸ್ಟ್ ಆಗ್ಬೋದು. ವೆಯ್ಟ್ ಮಾಡ್ತಾ ಇದೀವಿ. OTT ವೇವ್ಸ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ ದೂರದರ್ಶನ. ಅದು ಯಾವಾಗ ಬೇಕಾದ್ರೂ ಸ್ಟಾರ್ಟ್ ಆಗ್ಬೋದು. ಅದರಲ್ಲಿ 18 ಗಂಟೆ ಕಾಲ ಹೇಳ್ತಾ ಇದ್ದೀನಿ, ಇಡೀ ಹಿಸ್ಟ್ರಿ ಹೇಳ್ತೀನಿ. ಅಂದ್ರೆ ಕಿಡ್ನಾಪ್ ಆಗಿದ್ದರಿಂದ ಹಿಡಿದು ಬಿಡುಗಡೆ ಆಗೋವರೆಗೂ ಅಥವಾ ಟೋಟಲ್ ಯಾವ ರೀತಿ ವೀರಪ್ಪನ್ ಹುಟ್ಟಿನಿಂದ ಸಾವರೆಗೂ ಹೇಳ್ತೀನಿ. ಅದ್ರಲ್ಲಿ ರಾಜ್ಕುಮಾರ್ ಕಿಡ್ನಾಪ್ ಕೂಡ ಕಂಪ್ಲೀಟ್ ಆಗಿ ಬರುತ್ತೆ ಅದರಲ್ಲಿ ಕೂಡ. ಎಲ್ಲ ಪ್ರತಿ ಒಂದು ಬಂದ್ಬಿಡುತ್ತೆ ಅದರಲ್ಲಿ. ಇನ್ನು ಅದಾದ್ಮೇಲೆ ವೀರಪ್ಪನ್ ಬಗ್ಗೆ ಏನ್ ತಿಳ್ಕೋಬೇಕು ಅಂತ ಇರ್ತೀರೋ ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡ್ತೀನಿ. 18 ಗಂಟೆಗಳ ಕಾಲ ಬರುತ್ತೆ. ಅಂದ್ರೆ ಒಂದಷ್ಟು ಗೊತ್ತಿರದ ಸಂಗತಿಗಳು ಇದರಲ್ಲಿ ರಿವೀಲ್ ಆಗುತ್ತೆ ಅಂತ ಹೇಳ್ಬೋದು. ಪ್ರತಿ ಒಂದು ಅಳವಡಿಸ್ಬಿಡ್ತೀನಿ ಅದ್ರಲ್ಲಿ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಒಂದಷ್ಟು ಗೊತ್ತಿಲ್ಲ, ಒಂದು ಜನತೆಗೆ ಗೊತ್ತಿಲ್ಲದಂತ ಸಂಗತಿಗಳು ಅದರಲ್ಲಿ ರಿವೀಲ್ ಆಗಿದೆ ಅಂತ ಹೇಳ್ಬೋದಾ ನೀವು ರಿಸರ್ಚ್ ಅಲ್ಲಿ? ತುಂಬಾನೇ ಇದೆ ಎಪಿಸೋಡ್ಸ್. ಒಂದು ಕ್ಲೂ ಕೊಡೋದಾದ್ರೆ ಸರ್, ನೀವು ಟೀಸರ್ ಟ್ರೈಲರ್ ಅಂತ ಹೇಳ್ತೀರಾ ಆ ರೀತಿ ಸರ್? ಅವನು ಕಿಡ್ನಾಪ್ ವಿಚಾರದಲ್ಲಿ ನೀವು ಈ ಸೀರೀಸ್ ಅಲ್ಲಿ ಒಂದಷ್ಟು ಕ್ಲೂ ಕೊಡೋದಾದ್ರೆ, ಈಗ ಸುಮಾರು ಮರ್ಡರ್ಗಳು ಹೆಂಗ್ ಮಾಡಿರ್ತಿದ್ದ ಅವನು, ಯಾವ ತರ ಮಾಡ್ದ ಅಂತ ಹೇಳಿ ಸಾಕಷ್ಟು ಮಾಹಿತಿನೇ ಇಲ್ಲ ಸರ್. ಅದನ್ನೆಲ್ಲ ಹೇಳ್ತೀನಿ ಸರ್. ಕಿಡ್ನಾಪ್ ವಿಚಾರದಲ್ಲಿ ಕಿಡ್ನಾಪ್ ಎಪಿಸೋಡ್ ಅಲ್ಲಿ ಏನಾದ್ರು ಕೂಡ ಕ್ಲೂ ಕೊಡೋದಾದ್ರೆ ಸರ್? ಈಗ ಕಿಡ್ನಾಪ್ ಎಪಿಸೋಡ್ ಅಲ್ಲಿ ಮುಗಿಲ್ ಅಂತ ಹೇಳ್ದಲ್ಲ, ನನ್ನ ಅಸ್ಟೇಟ್ ಕೆಲಸ ಮಾಡ್ದ ಅಂತ. ಇವಾಗಲೂ ಅವನೇ ಕೆಲಸ ಮಾಡ್ತಾನೆ. ಅವನು 15 ದಿವಸ ಅಣ್ಣವ್ರು ಬರಕ್ ಮುಂಚೆ ಚಕ್ಲಿ ಕೊಡಬಳೆ ಮಾಡ್ಕೊಂಡಿರ್ತಾನೆ ಒಂದು ಸೈಕಲ್ ತಗೊಂಡು. ಅಣ್ಣವ್ರು ಬಂದಿದ್ದು ಅವನೇ ಫಸ್ಟ್ ಮೆಸೇಜ್ ಕೊಡೋದು ಇದ್ರಲ್ಲಿ, ಎಲ್ಲಿ ಪೇಜರ್. ಓಕೆ. ಅವಾಗ ಮೆಸೇಜ್ ಕೊಡ್ತಾನೆ, ಮಾಪಿಳ್ಳೆ ಊರಿಗೆ ಬಂದಾಚಿ ಅಂತ. ಮಾಪಿಳ್ಳೆ ಅಂದ್ರೆ ಮದುವೆ ಗಂಡು ಊರಿಗೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಓಕೆ, ಮಾಪಿಳ್ಳೆ ಊರಿಗೆ ಬಂದಿಟ್ಟಂಗೆ ಅಂತ ಹೇಳಿ ಮೆಸೇಜ್ ಕೊಡ್ತಾನೆ. ಅದು ಅವ್ರಿಗೆ ಇಮಿಡಿಯೇಟ್ ಆಗಿ ಗೊತ್ತಾಗತ್ತೆ, ಓಕೆ ಮದುವೆ ಗಂಡು ಬಂದಾಯ್ತು ಊರಿಗೆ ಅಂತ ಹೇಳಿ. ಅವಾಗ ಅವರು ಬಂದು ಅಣ್ಣವ್ರನ್ನ ರೈಡ್ ಮಾಡಿ ಎತ್ಕೊಂಡು ಹೊರಟೋಗ್ತಾರೆ ಗಾಜುಗಳು. ಅಂದ್ರೆ ವೀರಪ್ಪನ ಘಟನೆ, ರಾಜ್ಕುಮಾರ್ ಕಿಡ್ನಾಪ್ ಆಗಿರುವಂತದ್ದು, ಟೋಟಲ್ ಆಗಿ ಈ ಎಪಿಸೋಡ್ ಸಂಬಂಧಪಟ್ಟಂತೆ ಸಮಗ್ರವಾಗಿ ಒಂದು ಏನು ಸೀರೀಸ್ ಮಾಡ್ತಾ ಇರುವಂತದ್ದು, ಅದರಲ್ಲಿ ಸಾಕಷ್ಟು ಕುತೂಹಲದ ಜೊತೆಗೆ ಗೊತ್ತಿಲ್ಲದ ವಿಚಾರಗಳು ಕೂಡ ಅದರಲ್ಲಿ ಅಡಕಾಗಿದೆ. ಹೌದು. ಯಾವ ಬರ್ತದೆ ಸರ್ ಅದು ಸೀರೀಸ್? ಇನ್ನೊಂದು 2 ತಿಂಗಳು ಆಗ್ಬೋದು. 2 ತಿಂಗಳು ಆಗ್ಬೋದು. ಹೌದು, ಸೆಪ್ಟೆಂಬರ್ ಎಂಡ್ ಆರ್ ಅಕ್ಟೋಬರ್ಗೆ ಟೆಲಿಕಾಸ್ಟ್ ಆಗುತ್ತೆ. ಯಾಕಂದ್ರೆ ತಮ್ಮದು ಮೂವಿ ಅಟ್ಟಾಸ, ಸೈನೈಡ್ ಎಲ್ಲ ಮೂವಿ ನೋಡಿರುವಂತ ಹಿನ್ನೆಲೆ, ಕುತೂಹಲ ಇರುವಂತ ಹಿನ್ನೆಲೆಯಲ್ಲಿ ಈ ವೆಬ್ ಸೀರೀಸ್ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಒಂದಷ್ಟು. ಯಾಕಂದ್ರೆ ತಾವು ರಿಸರ್ಚ್ ಮಾಡಿ ಬರ್ದಿರುವಂತದ್ದು ಸರ್. ರಿಸರ್ಚ್ ಅಲ್ಲಿ ಯಾರೆಲ್ಲ ಭೇಟಿ ಆಗಿದೆ ಸರ್? ಯಾವಾಗಣ ಈ ರಿಸರ್ಚ್ ಅಲ್ಲಿ ಎಷ್ಟು ದಿನ ತೆಗೆದುಕೊಂಡಿದೆ ಸಮಯನ ನೀವು ಈ ಸೀರೀಸ್ ಮಾಡ್ಬೇಕಾದ್ರೆ ವೀರಪ್ಪನ ಬಗ್ಗೆ? 2000 ಬರೀ ಇದೇ ಕೆಲಸ ಮಾಡೋದು ನಾನು ಮಾಡ್ತೀನಿ. ಆಮೇಲೆ ಎಲ್ಲಾ ಪೊಲೀಸ್ ಆಫೀಸರ್ಸು ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಎಲ್ಲಾರು ಇಂಟರ್ವ್ಯೂಸ್ ಮಾಡಿದೀನಿ. ಆಮೇಲೆ ವೀರಪ್ಪನ್ ಜೊತೆ ಇದ್ದವ್ರನ್ನೆಲ್ಲ ಇಂಟರ್ವ್ಯೂಗಳು ಮಾಡಿದೀನಿ. ಪ್ರತಿಯೊಬ್ಬರನ್ನು ಇಂಟರ್ವ್ಯೂ ಮಾಡಿದೀನಿ ನಾನು. ಆಮೇಲೆ ಎಲ್ಲಾನು ಜೊತೆಲೆ ಇಟ್ಕೊಂಡೇ ಮಾಡಿರೋದು. ತುಂಬಾ ಧನ್ಯವಾದ ಸರ್ ರಮೇಶ್ ಸರ್ ಮಾತಾಡಿದಕ್ಕೆ. ನಿಮ್ಮ ವೆಬ್ ಸೀರೀಸ್ ಕೂಡ ಸಕ್ಸಸ್ ಆಗ್ಲಿ, ಮತ್ತು ಒಂದಷ್ಟು ಕುತೂಹಲ ಕೂಡ, ನನಗೂ ಕೂಡ ವೈಯಕ್ತಿಕ ಕುತೂಹಲ ಕೂಡ ಇರುವಂತದ್ದು, ಏನು ಆ ವೆಬ್ ಸೀರೀಸ್ ಬರುತ್ತೆ ಅನ್ನೋದು ಸಂಬಂಧಪಟ್ಟಂತೆ. ತುಂಬಾ ಧನ್ಯವಾದ ಸರ್. ಖಂಡಿತ, ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.